और पांचवा पाठ है मेरा बचपन। बच्चों, यह मेरा बचपन जो पाठ है अब्दुल कलाम जी की जीवनी पर आधारित है। यह उनकी आत्मकथा है। ಸೊ ಮಕ್ಕಳೇ, ಇದು ಅಬ್ದುಲ್ ಕಲಾಂ ಅವರ ಒಂದು ಬಾಲ್ಯಕಾಲದ ಅಂದರೆ ಅವರ ಒಂದು ಬಾಲ್ಯದಾಗಿರ್ತಕ್ಕಂಥ ಅವರದೇ ಆಗಿರ್ತಕ್ಕಂಥ ಆತ್ಮಕಥೆಯ ಪಾಠ. ಸೊ ನೋಡೋಣ ಏನೆಲ್ಲ ಇದೆ ಈ ವಿಡಿಯೋ ಪಾಠದಲ್ಲಿ ಅಂತ. सो बच्चों, हम इस मेरा बचपन पाठ में पढ़ने वाले हैं पहला पाठ का विधा. सो ಮೊದಲಿಗೆ ಪಾಠದ ವಿಧವನ್ನು ನೋಡೋಣ. ಆಶಯ, ಪಾಠದ ಉದ್ದೇಶ, ಲೇಖಕ ಪರಿಚಯ, ಲೇಖಕರ ಪರಿಚಯ, ಶಬ್ದಾರ್ಥ, ಹೊಸ ಪದಗಳ ಅರ್ಥ, ಪಾಠ ಅರ್ಥಗ್ರಹಣ, ಪಾಠವನ್ನು ಅರ್ಥೈಸಿಕೊಳ್ಳಿಕ್ಕೆ ಪ್ರಯತ್ನವನ್ನು ಪಡೋಣ. ಕಡೆಯದಾಗಿ ಪ್ರಶ್ನೋತ್ತರ. ಸೊ ಪಾಠದಲ್ಲಿರ್ತಕ್ಕಂಥ ಅಭ್ಯಾಸದಲ್ಲಿರ್ತಕ್ಕಂಥ ಚಟುವಟಿಕೆಗಳನ್ನು ಬಿಡಿಸಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಸೊ ಅದಕ್ಕಾಗಿ ತಾವುಗಳು ಈ ವಿಡಿಯೋದ ಕಡೆಯವರೆಗೂ ತಾವುಗಳನ್ನು ನೋಡಬೇಕು. ಸೊ ಅವಾಗ ಮಾತ್ರ ವಿಷಯವನ್ನು ಏನಾಗುತ್ತಪ್ಪ ಅಂದರೆ ಸರಳವಾಗಿ ಗ್ರಹಿಸಿಕೊಳ್ಳಲಿಕ್ಕೆ ಸಾಧ್ಯ आगते. बच्चों, आपको इस वीडियो को अंत तक देखना है, स्किप न करना है. इससे आपको विषय को आसान तरीके से ग्रहण कर सकते हैं. शुरू करेंगे. पहला है बच्चों, यह पाठ आत्मकथा विधा का है. ಮಕ್ಕಳೇ, ಈ ಒಂದು ಪಾಠ ಏನಪ್ಪ ಅಂದ್ರೆ ಆತ್ಮಕಥೆ ವಿಧದಲ್ಲಿದೆ. ಸೊ ಆತ್ಮಕಥೆಯನ್ನು ನಾವು ಇಂಗ್ಲಿಷ್ನಲ್ಲಿ ಆಟೋಬಯೋಗ್ರಫಿ ಅಂತ ಕರಿತೀವಿ. ಇದ್ರ ಬಗ್ಗೆ ಬಹಳಷ್ಟು ಮಾಹಿತಿ ಸಿಗುತ್ತೆ ನಮಗೆ ಸಾಹಿತ್ಯದಲ್ಲಿ. ಏನಿದೆಪ್ಪ ಅಂದರೆ साहित्य में आत्मकथा ऑटोबायोग्राफी किसी लेखक द्वारा अपने ही जीवन का वर्णन करने वाली कथा को कहते हैं. ಏನಪ್ಪ ಅಂತಂದರೆ ಸಾಹಿತ್ಯದಲ್ಲಿ ಆತ್ಮಕಥೆ ಅಂದ್ರೆ ಕಿಸಿ ಲೇಖಕ ದ್ವಾರ. ಸೊ ಅಂದ್ರೆ ಯಾವುದೇ ಲೇಖಕರ ಅವರ ಜೀವನದ ವರ್ಣನೆಯನ್ನ ಮಾಡ್ತಕ್ಕಂಥ ಕಥೆಗೆ ಏನಂತ ಕರಿತೀವಿ? ಆತ್ಮಕಥಾ ಅಂತ ಕರಿತೀವಿ. ಇಲ್ಲಿ ಸ್ವಂತನೇ ಮಾಡ್ತಾರೆ ಅದನ್ನ. ಸೊ ಅಂದ್ರೆ ನಮ್ಮ ಜೀವನದ ಘಟನೆಗಳನ್ನ ನಾವೇ ಸ್ವತಃ ಬರೆಯೋದೇ ಆತ್ಮಕಥೆ ಅಂತ ಕರಿತೀವಿ. ನಾವು ಬೇರೆಯವರ ಜೀವನದ ಘಟನೆಗಳನ್ನು, ಜೀವನದ ಇತಿವೃತ್ತಾಂತವನ್ನು ಬರೆಯೋದನ್ನೇ ಜೀವನ ಚರಿತ್ರೆ ಬಯೋಗ್ರಫಿ ಅಂತ ಕರಿತೀವಿ. ಈ ಎರಡು ನೆನಪಿನ ಇಟ್ಕೊಳ್ಬೇಕು, ಆತ್ಮಕಥಾ ಮತ್ತು ಜೀವನಿ. ಆತ್ಮಕಥಾ ಅಂತಂದರೆ ತಮ್ಮ ಜೀವನದ ಘಟನೆಗಳನ್ನು ಸ್ವತಃ ಬರೆಯೋದೇ ನಾವೇನಂತ ಕರಿತೀವಿ? ಆತ್ಮಕಥಾ ಅಂತ ಕರಿತೀವಿ. ಕಿಸಿ ಲೇಖಕ ದ್ವಾರ अपने ही जीवन का वर्णन खुद या स्वतः लिखना ही आत्मकथा कहते हैं. आगे की जानकारी आप लोग पढ़ना है बच्चों. आपकी जो समझ विकसित करने के लिए वहाँ पर मुद्दे दिया गया है. बच्चों, अब हम पढ़ेंगे विधा होने के बाद आशय. सो ಮುಂದೆ ನಾವು ಆಶಯದ ಬಗ್ಗೆ ತಿಳಿದುಕೊಳ್ಳೋಣ. ಏನಿದೆ ಆಶಯದಲ್ಲಿ ಅಂತಕ್ಕಂಥದ್ದು. ಫಸ್ಟ್ ಒನ್, ಮೇರಾ ಬಚ್ಪನ್. ಸೊ ಮೇರಾ ಬಚ್ಪನ್ ಅಂತಂದ್ರೆ ಏನಪ್ಪ ಅಂದ್ರೆ ನನ್ನ ಬಾಲ್ಯಕಾಲ, ನನ್ನ ಒಂದು ಬಾಲ್ಯದ ದಿನಗಳು. ಬಚ್ಪನ್ ಅಂದರೆ ಬಾಲ್ಯಕಾಲ ಅಂತ ಕರಿತೀವಿ. ಓಕೆ, ಸೊ ಚೈಲ್ಡ್ಹುಡ್ ಅಂತ ಕರಿತೀವಿ. ಸೊ ಈ ಮೇರಾ ಬಚ್ಪನ್ ಪಾಠವನ್ನು ಬರೆದಿರ್ತಕ್ಕಂಥವ್ರು ಡಾಕ್ಟರ್ APJ ಅಬ್ದುಲ್ ಕಲಾಂ. ಸೊ ಇದರ ಒಬ್ಬ ಲೇಖಕರು ಬಂದ್ಬಿಟ್ಟು डॉक्टर APJ अब्दुल कलाम. ಏನು ಹೇಳುತ್ತಪ್ಪ ಈ ಆಶಯದಲ್ಲಿ ಅಂತಂದರೆ, इस पाठ के द्वारा छात्र सादगी, धार्मिक सहिष्णुता, मिलजुल कर रहना और किताबें पढ़ने का प्रयोजन आदि की प्रेरणा पा सकते हैं. ಸೊ ಈ ಪಾಠವನ್ನು ಓದಿದ ನಂತರ ನೀವುಗಳು ಸಾದಗಿ ಅಂದರೆ ಸರಳತೆ, ಸಿಂಪ್ಲಿಸಿಟಿ, ಧಾರ್ಮಿಕ ಸಹಿಷ್ಣುತೆ ಅಂದರೆ ಎಲ್ಲ ಧರ್ಮದವರನ್ನ ಸೈರಣೆಯಿಂದ ನೋಡಿಕೊಳ್ಳೋದು, ಸಮಾನ ಪ್ರಾಶಸ್ತ್ಯವನ್ನು ಕೊಡೋದು ಧಾರ್ಮಿಕ ಸಹಿಷ್ಣುತೆ ಅಂತೀವಿ. ಮಿಲ್ಜುಲ್ಕರ್ ರಹನ, ಎಲ್ಲ ಧರ್ಮದ ಜನರು ಕೂಡಿಕೊಂಡು ಒಗ್ಗಟ್ಟಾಗಿ ಇರೋದು. ಕಿತಾಬೆ ಪಡನೆ ಕಾ ಪ್ರಯೋಜನ, ನಾವು ಪಠ್ಯಪುಸ್ತಕವನ್ನು ಓದೋದ್ರಿಂದ ಏನೆಲ್ಲ ನಮಗೆ ಪ್ರಯೋಜನಗಳು ಇದ್ದಾವೆ ಅಂತಕ್ಕಂಥ ವಿಷಯದ ಕುರಿತು ನಿಮಗೆ ಸ್ಫೂರ್ತಿ, ಪ್ರೇರಣೆ ಸಿಗತ್ತೆ ಈ ಒಂದು ಪಾಠವನ್ನು ಓದಿದ ನಂತರ. ಸಾದಗಿ ಸರಳತೆ, ಧಾರ್ಮಿಕ ಸಹಿಷ್ಣುತಾ ಅಂದರೆ ಎಲ್ಲ ಧರ್ಮಗಳ ಕುರಿತು ಸೇರಣೆಯನ್ನು ಹೊಂದೋದು, ಮಿಲ್ಜುಲ್ಕರ್ ರಹನ ಒಗ್ಗಟ್ಟಾಗಿರೋದು, ಮತ್ತು ಕಿತಾಬೆ ಪಡ್ನೆ ಕಾ ಪ್ರಯೋಜನ ಅಂದರೆ ಪಠ್ಯ ಪುಸ್ತಕಗಳನ್ನು ಓದುವುದರಿಂದ ಆಗುವ ಪ್ರಯೋಜನಗಳ ಕುರಿತು ನೀವು ಏನಾಗ್ತೀರಪ್ಪ ಅಂದರೆ ಪ್ರೇರಣೆಯನ್ನು ಹೊಂದುತ್ತೀರಿ ಈ ಪಾಠವನ್ನು ಓದಿದ ನಂತರ. ಇಷ್ಟಿತ್ತು ವಿದ್ಯಾರ್ಥಿಗಳ ಈ ಪಾಠದ ಒಂದು ಆಶಯ. ಇನ್ನು ಮುಂದೆ ಇನ್ನಷ್ಟು ಅವರು ಕೊಟ್ಟಿದ್ದಾರೆ ವಿವರವಾಗಿ. ಅದರಲ್ಲಿ ಇರ್ತಕ್ಕಂಥದ್ದು ಏನಿದೆಪ್ಪ ಅಂದರೆ, ಭಾರತ ಕೆ ರಾಷ್ಟ್ರಪತಿ ಕಲಾಂ ಜಿ ಕಾ ಜೀವನ್ ಸಾದಗಿ ಕಾ ಮಿಸಾಲ್ ಥಾ. ಭಾರತದ 11ನೇ ರಾಷ್ಟ್ರಪತಿಯಾಗಿರ್ತಕ್ಕಂಥ ಅಬ್ದುಲ್ ಕಲಾಂ ಜಿಯವರ ಜೀವನ ಸರಳತೆಗೆ ಒಂದು ಮಿಸಾಲ್ ಅಂದ್ರೆ ಉದಾಹರಣೆ, ನಿದರ್ಶನವಾಗಿತ್ತು. उनके माता पिता का परिश्रम, आडंबरहीन जीवन सबके लिए आदर्शप्राय है. ಅಬ್ದುಲ್ ಕಲಾಂ ಜಿ ಅವರ ತಂದೆ ತಾಯಿಯ ಒಂದು ಪರಿಶ್ರಮ ಆಗಿರಬಹುದು, ಆಡಂಬರಹೀನ ಜೀವನ, ವೈಭವಯುತವಾಗಿ ಇರದೇ ಇರತಕ್ಕಂಥ ಸರಳತೆಯಿಂದ ಕೂಡಿರ್ತಕ್ಕಂಥ ಒಂದು ಜೀವನ, ಅದು ಎಲ್ಲರಿಗೂ ಕೂಡ ಆದರ್ಶಪ್ರಾಯವಾಗಿದೆ. ಉನ್ಕಾ ಪರಿವಾರ ಅತಿಥಿಯೋं की सेवा से संतृप्तता. ಅವರ ಅಬ್ದುಲ್ ಕಲಾಂ ಅವರ ಕುಟುಂಬ ಏನಾಗಿತ್ತಪ್ಪ ಅಂದ್ರೆ ಮನೆಗೆ ಬಂದಿರತಕ್ಕಂಥ ಅತಿಥಿಗಳಿಗೆ ಸತ್ಕಾರವನ್ನು ಮಾಡುವುದರಲ್ಲಿ ತೃಪ್ತಿಯನ್ನು ಹೊಂದುತ್ತಿತ್ತು. ಉನ್ಕಾ ಪರಿವಾರ ಧಾರ್ಮಿಕ ಏಕತಾ ಕೋ ಮಾನ್ತಾ ಥಾ. ಅವರ ಕುಟುಂಬ ಧಾರ್ಮಿಕ ಏಕತೆ ಅಂದರೆ ಎಲ್ಲ ಧರ್ಮಗಳು ಒಂದೇ ಅಂತಕ್ಕಂಥ ಗುಣವನ್ನು ನಾವು ಧಾರ್ಮಿಕ ಏಕತೆ ಅಂತ ಕರಿತೀವಿ. ಆ ಧಾರ್ಮಿಕ ಏಕತಾ ಅಂತಕ್ಕಂಥ ಗುಣವನ್ನು ಅವರ ಒಂದು ಕುಟುಂಬದವರು ಒಪ್ಪುತ್ತಿದ್ದರು, ಮಾನ್ಯವನ್ನು ಮಾಡ್ತಿದ್ರು.
बच्चों के चैतन्यशील बहुमुख व्यक्तित्व के निर्माण के लिए ऐसे आदर्श व्यक्तियों की जीवनी प्रेरणापद है. ಸೊ ನಿಮ್ಮಂಥ ಮಕ್ಕಳಲ್ಲಿ ಒಂದು ಚೈತನ್ಯಶೀಲ, ಒಂದು ಆ್ಯಕ್ಟಿವ್ನೆಸ್ ಆಗಿರ್ಬೋದು, ಬಹುಮುಖಿ ವ್ಯಕ್ತಿತ್ವ, ಆಲ್ರೌಂಡ್ ಪರ್ಸನಾಲಿಟಿ ಡೆವಲಪ್ಮೆಂಟ್ಗಳನ್ನು ಒಂದು ನಿರ್ಮಾಣ ಮಾಡೋ ಸಲುವಾಗಿ ಇಂಥ ಅಬ್ದುಲ್ ಕಲಾಂ ಜಿ ಅಂತಕ್ಕಂಥ ಆದರ್ಶ ವ್ಯಕ್ತಿಗಳ ಒಂದು ಜೀವನ ಚರಿತ್ರೆ ನಿಮಗೆ ನಿಜಕ್ಕೂ ಕೂಡ ಪ್ರೇರಣೆಯನ್ನು ಸಿಗತ್ತೆ ಅಂತಕ್ಕಂಥದ್ದು ಪಾಠದಲ್ಲಿರ್ತಕ್ಕಂಥ ವಿಸ್ತಾರವಾದ ಒಂದು ಆಶೆ ಇತ್ತು. ಇನ್ನು ಮುಂದೆ ಪಾಠವನ್ನು ಬರೆದಿರ್ತಕ್ಕಂಥ ಲೇಖಕರ ಪರಿಚಯವನ್ನು ನೋಡೋಣ. ಸೊ ಲೇಖಕರು ಹೇಳಿದ್ದೀನಿ, ಡಾಕ್ಟರ್ APJ ಅಬ್ದುಲ್ ಕಲಾಂ. ಇವರ ಸಂಪೂರ್ಣ ಹೆಸರು ಬಂದ್ಬಿಟ್ಟು ಅವುಲ್ ಫಕೀರ್ ಜೈನುಲಾಬ್ದೀನ್ ಅಬ್ದುಲ್ ಕಲಾಂ ಅಂತ ನೆನಪಿಟ್ಕೊಳ್ತಕ್ಕಂಥದ್ದು. इनका जन्म हुआ था 15 अक्टूबर 1931 को हुआ. ಸೊ ಇವ್ರು ಹುಟ್ಟಿರ್ತಕ್ಕಂಥದ್ದು 15 ಅಕ್ಟೋಬರ್ 1931ರಲ್ಲಿ. बड़े वैज्ञानिक डॉक्टर APJ अब्दुल कलाम जी 25/7/2002 से 24/7/2007 तक हमारे देश के राष्ट्रपति थे. ಸೊ ಬಡೆ ವೈಜ್ಞಾನಿಕ ಅಂದ್ರೆ ಒಂದು ಮಹಾನ್ ಸೈಂಟಿಸ್ಟ್, ವಿಜ್ಞಾನಿ ಆಗಿರ್ತಕ್ಕಂಥ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಭಾರತದ 11ನೆಯ ರಾಷ್ಟ್ರಪತಿಯಾಗಿ 25 ಜುಲೈ 2002ರಿಂದ 24 ಜುಲೈ 2007ರವರೆಗೆ ನಮ್ಮ ದೇಶದ ರಾಷ್ಟ್ರಪತಿಯವನ್ನ ಹುದ್ದೆಯನ್ನು ಅಲಂಕಾರವನ್ನು ಮಾಡಿದರು. देश के आदर्श तथा जनवादी राष्ट्रपति के नाम से भारत के करोड़ करोड़ हृदय में प्रतिष्ठित कलाम जी अपनी 82 वर्षों की उम्र में भी अनेकानेक सामाजिक प्रगतिशील आंदोलन में अत्यंत सक्रिय रहे. ಸೊ ನಮ್ಮ ದೇಶದ ಆದರ್ಶ ಮತ್ತು ಜನವಾದಿ ರಾಷ್ಟ್ರಪತಿ, ಪೀಪಲ್ಸ್ ಪ್ರೆಸಿಡೆಂಟ್ ಅಂತ ಕರಿತೀವಿ. ಓಕೆ, ಸೊ ಇದು ನೆನಪಿಟ್ಕೊಳ್ತಕ್ಕಂಥದ್ದು. ಅಬ್ದುಲ್ ಕಲಾಂ ಜಿ ಅವರನ್ನ ಜನವಾದಿ ರಾಷ್ಟ್ರಪತಿ ಅಂತ ಕರೀತಾರೆ. ಸೊ ಇಂಥ ಒಬ್ಬ ವ್ಯಕ್ತಿ ಏನಾಗಿದ್ರಪ್ಪ ಅಂದ್ರೆ 82ನೆಯ ವರ್ಷದಲ್ಲಿನೂ ಕೂಡ ಬಹಳಷ್ಟು ಸಾಮಾಜಿಕ ಪ್ರಗತಿಶೀಲ ಆಂದೋಲನದಲ್ಲಿ ಸಕ್ರಿಯವಾಗಿ ಕೆಲಸವನ್ನು ಮಾಡಿ ಭಾರತದ ಕೋಟಿ ಕೋಟಿ ಜನರ ಹೃದಯದಲ್ಲಿ ಸ್ಥಾನವನ್ನು ಗಿಟ್ಟಿಸಿಕೊಂಡಿದ್ದಾರೆ. बच्चों तथा युवकों को चैतन्यशील एवं बहुमुखी व्यक्तित्व के निर्माणार्थ आपके नए अभियान का मंत्र था मैं क्या दूं. ಸೊ ಅವರು ಮಕ್ಕಳಲ್ಲಿ ಮತ್ತು ಯುವಕರಲ್ಲಿ ಒಂದು ಚೈತನ್ಯಶೀಲ ಮತ್ತು ಸರ್ವತೋಮುಖ ವ್ಯಕ್ತಿತ್ವದ ನಿರ್ಮಾಣಕ್ಕಾಗಿ ಅವರು ಒಂದು ಅಭಿಯಾನ ಆಂದೋಲನವನ್ನು ಪ್ರಾರಂಭಿಸಿದರು. ಅದರ ಮುಖ್ಯವಾಗಿರ್ತಕ್ಕಂಥ ಮಂತ್ರ ಉದ್ದೇಶ ಏನಿತ್ತು ಅಂದ್ರೆ ಮೈ ಕ್ಯಾದು, ನಾನೇನು ಕೊಡಬಲ್ಲೆ ಅಂತಕ್ಕಂಥದ್ದು ಈ ಅಭಿಯಾನದ ಒಂದು ಮುಖ್ಯವಾಗಿರ್ತಕ್ಕಂಥ ಒಂದು ಉದ್ದೇಶ ಇತ್ತು. ಸ್ವಪರಿವರ್ತನ್ ಕಿ ಓರ್ ಉನ್ಮುಖ್ ಇಸ್ ಅಭಿಯಾನ್ ಕಾ ಉದ್ಘೋಷ था. ಸ್ವಪರಿವರ್ತನ್, ನಾವೀಗ ಸ್ವಲ್ಪ ಆಗಿರ್ತಕ್ಕಂಥದ್ದು ಏನು ಆಗಬೇಕು, ಚೇಂಜ್ ಆಗಬೇಕು, ಬದಲಾವಣೆಯನ್ನು ಹೊಂದಬೇಕು ಅಂತಕ್ಕಂಥ ಮಹದಾಸೆಯನ್ನು ಹೊಂದಿರತಕ್ಕಂಥ ಈ ಒಂದು ಅಭಿಯಾನದ ಉದ್ಘೋಷ ಟ್ಯಾಗ್ಲೈನ್ ಏನಿತ್ತಪ್ಪ ಅಂದರೆ ಇಮಾನ್ದಾರ್ ಕಾರ್ಯ ಎವಂ ಇಮಾನ್ದಾರ್ ಕಾ ನಾಮ್, ಪ್ರಾಮಾಣಿಕರ ಕೆಲಸ ಮತ್ತು ಪ್ರಾಮಾಣಿಕರ ಹೆಸರು ಅಂತಕ್ಕಂಥ ಒಂದು ಉದ್ಘೋಷವನ್ನು ಧ್ಯೇಯವಾಕ್ಯವನ್ನು ಹೊಂದಿತ್ತು ಆ ಒಂದು ಅಭಿಯಾನ. ಹಾಗಾದರೆ ಅದು ಯಾವತ್ತಪ್ಪ ಅಂದ್ರೆ ಹೋಮ್ಪಾಲ್ ಅಭಿಯಾನ್ ದ್ವಾರ आप बचपन में ही इन सवालों को बोलना चाहते थे कि मैं देश के लिए क्या दे सकता हूँ. ಅವರು ಹೋಮ್ಪಾಲ್ ಅಂತಕ್ಕಂಥ ಒಂದು ಅಭಿಯಾನ ಆಂದೋಲನವನ್ನು ನಡೆಸಿದರು. ಬಾಲ್ಯದಲ್ಲಿನೇ ಕೂಡ ಅನೇಕ ಕಠಿಣ ಒಂದು ಸವಾಲುಗಳನ್ನು ಎದುರಿಸೋ ಸಲುವಾಗಿ ಅವ್ರು ಏನು ಮಾಡ್ತಿದ್ರಪ್ಪ ಅಂದ್ರೆ ಮೈ ದೇಶ್ ಕೆ ಲಿಯೇ ಕ್ಯಾ ದೇ ಸಕ್ತಾ ಹೂँ, ನಾನು ಈ ದೇಶಕ್ಕೆ ಏನು ಕೊಡಬಲ್ಲೇನು, ಸಮಾಜ ಎವಂ ಪರಿಸರ ಕೆ ಲಿಯೇ ಕ್ಯಾ ಕರ್ ಸಕ್ತಾ ಹೂँ, ಅಷ್ಟೇ ಅಲ್ಲದೆ ನಮ್ಮ ಸಮಾಜ ಮತ್ತು ನಮ್ಮ ಪರಿಸರಕ್ಕಾಗಿ ನಾನು ಏನು ಮಾಡಬೇಕಂತಕ್ಕಂಥ ವಿಚಾರ ಯಾವತ್ತಿಗೂ ಕೂಡ ಅವರ ತಲೆಯಲ್ಲಿ ಇತ್ತು. ಇದಿತ್ತು ಲೇಖಕ ಅಬ್ದುಲ್ ಕಲಾಂ ಜಿ ಅವರ ಒಂದು ಪರಿಚಯ. ಸೊ ಇದು ಅಬ್ದುಲ್ ಕಲಾಂ ಜಿ ಅವರ ಒಂದು ಆತ್ಮಕಥೆ. ಇಲ್ಲಿಂದ ಈ ಪಾಠವನ್ನು ಏನು ಮಾಡಿದಾರಪ್ಪ ಅಂದ್ರೆ ಆಯ್ದುಕೊಳ್ಳಿದ್ದಾರೆ. ಅದು ಯಾವುದಪ್ಪ ಅಂದ್ರೆ APJ ಅಬ್ದುಲ್ ಕಲಾಂ ವಿಂಗ್ಸ್ ಆಫ್ ಫೈರ್ ಆ್ಯಂಡ್ ಆಟೋಬಯೋಗ್ರಫಿ ವಿತ್ ಅರುಣ್ ತಿವಾರಿ. ಸೊ ಅವರು ಬರೆದಿರ್ತಕ್ಕಂಥ ವಿಂಗ್ಸ್ ಆಫ್ ಫೈರ್ ಪಾಠದಿಂದ ಅವರಾದ ಆತ್ಮಕಥೆ ಇದು. ಸೊ ಇಲ್ಲಿಂದ ಈ ಪಾಠವನ್ನು ಏನು ಮಾಡಿದಾರಪ್ಪ ಅಂದರೆ ಆರಿಸಿಕೊಂಡಿದ್ದಾರೆ. ಸೊ ಇದು ಸಂಕ್ಷಿಪ್ತವಾಗಿರ್ತಕ್ಕಂಥ APJ ಅಬ್ದುಲ್ ಕಲಾಂ ಅವರ ಒಂದು ಮಾಹಿತಿ. ಒಂದನೇದು, ಅವ್ರು ಹುಟ್ಟಿರ್ತಕ್ಕಂಥದ್ದು 15 ಅಕ್ಟೋಬರ್ 1931 ರಾಮೇಶ್ವರಂ, ರಾಮನಾಥಪುರ ಜಿಲ್ಲಾ, ಅದು ಬ್ರಿಟಿಷ್ ರಾಜ್ಯ ಆವಾಗಿತ್ತು. ಸೊ ಪ್ರಸ್ತುತ ಅದು ತಮಿಳುನಾಡಲ್ಲಿದೆ. ಅವರ ಮೃತ್ಯು ಬಂದ್ಬಿಟ್ಟು 27 ಜುಲೈ 2015, 83ನೇ ವರ್ಷದಲ್ಲಿ ಶಿಲಾಂಗ್, ಮೇಘಾಲಯ, ಭಾರತದಲ್ಲಿ. ಆಮೇಲೆ ಅವರು ಶಿಕ್ಷಣವನ್ನು ಪಡೆದಿರ್ತಕ್ಕಂಥದ್ದು ಸೇಂಟ್ ಜೋಸೆಫ್ ಕಾಲೇಜ್, ತಿರುಚನಾಪಳ್ಳಿ, ಮದ್ರಾಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿದಿಂದ. ಅವರು ಮುಖ್ಯವಾಗಿ ಪ್ರೊಫೆಸರ್, ಲೇಖಕರು ಮತ್ತು ವಿಜ್ಞಾನಿಯಾಗಿದ್ದರು. ಅವರು ಇಸ್ಲಾಂ ಧರ್ಮಕ್ಕೆ ಸೇರಿದವರಾಗಿದ್ದರು. ಯಾರಪ್ಪ ಅಂದರೆ APJ ಅಬ್ದುಲ್ ಕಲಾಂ ಅವರು. ಸೊ ಇನ್ನು ಮುಂದೆ ಮಕ್ಕಳಿಗೆಲ್ಲ ಪ್ರೇರಣೆಯನ್ನು ಹೊಂದಿರತಕ್ಕಂಥ ಅಬ್ದುಲ್ ಕಲಾಂ ಅವರಿಗೆ ಸಿಕ್ಕಿರ್ತಕ್ಕಂಥ ಪುರಸ್ಕಾರಗಳ ಬಗ್ಗೆ ಬಹಳಷ್ಟಿದ್ದಾವೆ. ಅದು 2008ರಲ್ಲಿ ಡಾಕ್ಟರ್ ಆಫ್ ಸೈನ್ಸ್ ಆಗಿರ್ಬೋದು, ಅಲಿಗಢ್ ಮುಸ್ಲಿಂ ವಿಶ್ವವಿದ್ಯಾಲಯದವ್ರು ಕೊಟ್ಟಿದ್ದಾರೆ. 2007ರಲ್ಲಿ ಡಾಕ್ಟರ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಮಾನದ್ ಉಪಾಧಿ, ಅದು ಕಾರ್ನೋಗಿ ಮೆಲನ್ ವಿಶ್ವವಿದ್ಯಾಲಯದವ್ರು ಕೊಟ್ಟಿದ್ದಾರೆ.
ಈ ಥರನಾಗಿ ಬಹಳಷ್ಟು ಹಲವು ಪುರಸ್ಕಾರಗಳು ಯಾರಿಗೆ ಸಿಕ್ಕಿದಾವಪ್ಪ ಅಂದ್ರೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರಿಗೆ. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಏನಪ್ಪ ಅಂದ್ರೆ 97ರಲ್ಲಿ ನಾವೇನು ಮಾಡ್ಬೋದು, ನಮ್ಮ ಭಾರತ ಸರ್ಕಾರದವರು ಭಾರತ ರತ್ನವನ್ನು ಕೊಟ್ಟಿದ್ದಾರೆ. 1990ರಲ್ಲಿ ಪದ್ಮವಿಭೂಷಣವನ್ನು ಕೊಟ್ಟಿದ್ದಾರೆ. 1981ರಲ್ಲಿ ಪದ್ಮಭೂಷಣವನ್ನು ಸಹಿತನು ಕೊಟ್ಟಿದ್ದಾರೆ. ಸೊ ಇಷ್ಟೆಲ್ಲ ಪುರಸ್ಕಾರಗಳನ್ನು ಹೊಂದಿರತಕ್ಕಂಥ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಜೀವನ ನಿಜಕ್ಕೂ ಕೂಡ ನಿಮ್ಮಂಥ ಎಲ್ಲ ಮಕ್ಕಳಿಗೆ ಒಂದು ಪ್ರೇರಣೆಯನ್ನು ಕೊಡುತ್ತೆ. ಅವರ ಒಂದು ಸರಳವಾಗಿರ್ತಕ್ಕಂಥ ಜೀವನ, ಪಠ್ಯಪುಸ್ತಕ ಓದಿ ಎಷ್ಟೊಂದು ಜ್ಞಾನವನ್ನು ಹೊಂದಿರುವಂತಕ್ಕಂಥ ಎಲ್ಲ ಮಾಹಿತಿ ನಿಮಗೆ ಏನಾಗತ್ತಪ್ಪ ಅಂದ್ರೆ ಅವರ ಒಂದು ಆತ್ಮಕಥೆ ದ ವಿಂಗ್ಸ್ ಆಫ್ ಫೈರ್ ಓದೋದ್ರಿಂದ ನಿಮಗೆ ಸಿಗತ್ತೆ. इदिತ್ತು ಅವರ ಒಂದು ಪುರಸ್ಕಾರಗಳು. बच्चों यह था कि डॉक्टर APJ अब्दुल कलाम ने जितने सारे गौरव सम्मान पुरस्कार लिया है उन सभी की सूची में आपको यहाँ पर प्रस्तुत करने के लिए प्रयास किया था. अब आगे चलेंगे. आगे यह है इस पाठ के प्रमुख ही मेरा बचपन पर आधारित है. उनकी जो बाल्यकथा है कि डॉक्टर APJ अब्दुल कलाम, और इस पाठ के नए शब्दों के अर्थ पर चर्चा करेंगे. नए शब्द कौन कौन से हैं बच्चों? आपको बहुत ही ध्यान से इन शब्दों को क्या करना है कि पढ़ना है, याद भी रखना है, क्योंकि इस शब्दों को अर्थ समझने से आपको पाठ को बहुत ही आसान तरीके से ग्रहण करने के लिए आपको सहायक होगी. चलेंगे फिर. ಕಸ್ಬಾ ಎನಿ ಛೋಟಾ ಶಹರ್, ಹೋಬಳಿ ಅಂತ ಕನ್ನಡದಲ್ಲಿ ಕರಿತೀವಿ. ಜೀವನ್ ಸಂಗಿನಿ ಎನಿ ಪತ್ನಿ, ಹೆಂಡತಿ. ರೋಜಾನಾ ನಿತ್ಯ, ಪ್ರತಿದಿನ. ಕದ್ ಕಾಟಿ, ದೇಹ ಕಾ ಗಠನ್, ದೇಹದಾಢ್ಯ, ದಷ್ಟಪುಷ್ಟ ಅಂತೀವಿ. ಸಮುಚಿತ, ಯೋಗ್ಯ. ಪುಸ್ತೈನಿ, ಪೈತೃಕ್, ಜೋ ಪೀಡಿಯೋं से चला आता हो. ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ಹಿಂದಿನಿಂದ ಬಳುವಳಿಯಿಂದ ಬಂದಿರತಕ್ಕಂಥದ್ದು ನಾವೇನಂತೀವಿ, ಪುಸ್ತೈನಿ ಅಂತ ಕರಿತೀವಿ. ಜೋ ಕೈ ಪೀಡಿಯೋं तक चला आए. ಬಹುಲ್ ಅಂದರೆ ಬಹುತ್, ಬಹಳಷ್ಟು. ಪೌಪಟನ, ಇದು ಒಂದು ಮುಹಾವರ ಇದೆ. ಪ್ರಭಾತ್ ಹೋನಾ ಅಂತ ಕರಿತೀವಿ. ಬುನಿಯಾದ್ ಅಂದರೆ ನೀವು. ಭರ್ಸಕ್ ಅಂದರೆ ಯಥಾಶಕ್ತಿ. ಕಾಮಾನ, ಇದು ಒಂದು ಮುಹಾವರ ಇದೆ. ಇದರ ಅರ್ಥ ಬಂದ್ಬಿಟ್ಟು ಇಸ್ತಮಾಲ್ ಹೋನಾ, काम में आना. तट ಅಂದರೆ ಕಿನಾರ, ದಡ ಅಂತೀವಿ. ರಫ್ತಾರ್ ಅಂದರೆ ಗತಿ, ವೇಗ. ರೇತ್ ಅಂದರೆ ಬಾಲು, ಮರಳು. ಅಸರ್ ಅಂದರೆ ಪ್ರಭಾವ. ಜುಮ್ಲಾ ಅಂದರೆ ಕೂಲ್, ಅಂತೂ ಒಟ್ಟು ಅಂದಂಗೆ, ಗ್ರ್ಯಾಂಡ್ ಟೋಟಲ್. ಮಹಸೂಸ್, ಜಿಸ್ಕಾ ಜ್ಞಾನ್ ಯಾ ಅನುಭವ ಹೋ, ಅನುಭವ ಅಂತ ಕರಿತೀವಿ. ಟೇಕಾ ಅಂದರೆ ಕಾಂಟ್ರಾಕ್ಟ್, ಗುತ್ತಿಗೆದಾರ ಅಂತೀವಿ. ಹತಪ್ರಭ ಅಂದರೆ ನಿಸ್ತೇಜ, ಶಿಥಿಲ. ಕರೀಬನ್ ಅಂದರೆ ಲಗ್ಭಗ್, ಅಂದಾಜು, ಅಪ್ರಾಕ್ಸಿಮೇಟ್ಲಿ. ಸ್ತರ ಅಂದರೆ ಮಾನ. ಉಪಲಬ್ಧಿ ಅಂದರೆ ಪ್ರಾಪ್ತಿ, ಸಿಕ್ಕಿರ್ತಕ್ಕಂಥದ್ದು. ದಾಯರಾ ಅಂದರೆ ಕಾರ್ಯಕ್ಷೇತ್ರ, ವೃತ್ತ ಅಂತ ಕರಿತೀವಿ. ಆಮೇಲೆ ಅಕ್ಸರ್ ಅಂದರೆ ಪ್ರಾಚ್ಯ, ಅಧಿಕತರ. ವಿತರಕ್ ಅಂದರೆ ಬಾಂಟ್ನೆವಾಲ, ಡಿಸ್ಟ್ರಿಬ್ಯೂಟರ್. ಕಾರೋಬಾರ್ ಅಂದರೆ ಕಾರ್ಯವ್ಯಾಪಾರ, ಆತನ ಒಂದು ಕಾರ್ಯಚಟುವಟಿಕೆಗಳು. ಇಷ್ಟಿತ್ತು ಈ ಪಾಠದಲ್ಲಿ ಒಂದು ಹೊಸ ಪದಗಳ ಅರ್ಥ. ಸೊ ತಾವು ಪುಸ್ತೈನಿ ಅಂತ ಒಂದು ಹೆಸರು ಶಬ್ದ ಒಂದು ನೆನಪಿನ ಇಟ್ಕೊಳ್ರಿ. ಅದು ಜೋ ಪೀಡಿಯೋं से चला आता हो. ಎರಡು ಮುಹಾವರಗಳಿದ್ದಾವೆ, ಪೌಪಟನ ಮತ್ತು ಕಾಮಾನ. ಇಷ್ಟು ನೆನಪಿನ ಇಟ್ಕೊಂಡ್ರೆ ಈ ಪಾಠದಲ್ಲಿರ್ತಕ್ಕಂಥ ಹೊಸ ಪದಗಳ ಅರ್ಥ ತಮಗೆ ಪರಿಚಯ ಆಗೋಯ್ತು. बच्चों हम पढ़ रहे मेरा बचपन डॉक्टर APJ अब्दुल कलाम जी की आत्मकथा. पाठ शुरुआत करेंगे. पाठ का अर्थ ग्रहण करने के लिए प्रयास करेंगे. पाठ का विवरण इस प्रकार है. मेरा जन्म मद्रास राज्य अब तमिलनाडु के रामेश्वरम कस्बे में एक मध्यवर्गीय परिवार में हुआ था. यानी यहाँ पर आत्मकथन में खुद ही APJ अब्दुल कलाम ने यह कह रहे कि मेरा जन्म, यानी उनका जन्म हुआ था कहाँ पर, मद्रास राज्य. अब तो मद्रास राज्य कहाँ पर है, तमिलनाडु में है. अब इसे तमिलनाडु नाम से इसे पुकारा जाता है, मद्रास राज्य को. और मद्रास के रामेश्वरम कस्बे ने एक छोटा सा शहर कहते हैं, ಹೋಬಳಿ ಕನ್ನಡದಲ್ಲಿ ಅಂತೀವಿ. ಓಕೆ, ಈ ಮದ್ರಾಸ್ ರಾಜ್ಯದ ಪ್ರಸ್ತುತವಾಗಿ ತಮಿಳುನಾಡು ಅಂತ ಕರಿತೀವಿ. ಅದರ ರಾಮೇಶ್ವರಂ ಅಂತಕ್ಕಂಥ ಒಂದು ಹೋಬಳಿಯಲ್ಲಿ ಮಧ್ಯವರ್ಗೀಯ ಪರಿವಾರನೇ ಹುವಾತ, ಒಂದು ಮಧ್ಯಮ ವರ್ಗದ ಒಂದು ಕುಟುಂಬದಲ್ಲಿ ಏನಾಗಿತ್ತಪ್ಪ ಅಂದ್ರೆ APJ ಅಬ್ದುಲ್ ಕಲಾಂ ಅವರ ಜನ್ಮ ಆಯಿತು. मेरे पिता जैनुलाब्दीन की कोई बहुत अच्छी औपचारिक शिक्षा नहीं हुई थी. औपचारिक शिक्षा इसका अर्थ है कि बच्चों विद्यालय में जाकर क्या करना है कि दाखिल होना है, पढ़ाई करना है, परीक्षा देना है, फिर प्रमाण पत्र प्राप्त करना है. इसको कहते हैं कि औपचारिक शिक्षा. लेकिन इनके पिताजी, किनके, कलाम जी के पिताजी का नाम जैनुलाब्दीन की, इस प्रकार कोई भी औपचारिक शिक्षा नहीं हुई थी और न ही वे कोई बहुत धनी व्यक्ति थे. और जैसे उन्होंने बहुत धनी व्यक्ति, धनी इसका अर्थ है कि अमीर व्यक्ति भी नहीं थे. ಕಲಾಂ ಅವರ ತಂದೆ ಹೆಸರು ಬಂದ್ಬಿಟ್ಟು ಜೈನುಲಾಬ್ದೀನ್. ಇವರ ಒಂದು ಯಾವುದೇ ರೀತಿಯಾಗಿರ್ತಕ್ಕಂಥ ಔಪಚಾರಿಕ ಶಿಕ್ಷಣ ಆಗಿರಲಿಲ್ಲ. ಹಾಗಾದರೆ ಔಪಚಾರಿಕ ಶಿಕ್ಷಣ ಅಂದರೆ ಏನಪ್ಪ ಅಂದರೆ ಶಾಲೆಗೆ ಹೋಗಬೇಕು, ಅಡ್ಮಿಷನ್ ಪ್ರವೇಶಾತಿಯನ್ನು ಪಡಿಬೇಕು,
ಡೈಲಿ ಕ್ಲಾಸ್ಗೆ ಅಟೆಂಡ್ ಆಗಬೇಕು, ಪರೀಕ್ಷೆ ಬರೀಬೇಕು, ಅಂಕಪಟ್ಟಿ ಪಡಿಬೇಕು. ಇದನ್ನೆಲ್ಲ ನಾವು ಏನಂತ ಕರಿತೀವಪ್ಪ ಅಂದ್ರೆ ಔಪಚಾರಿಕ ಶಿಕ್ಷಣ ಅಂತ ಕರಿತೀವಿ. ಇಲ್ಲಿ ಜೈನುಲಾಬ್ದೀನ್ ಅವರು ಯಾವುದೇ ತರನಾಗಿರ್ತಕ್ಕಂಥ ಔಪಚಾರಿಕ ಶಿಕ್ಷಣವನ್ನ ಪಡೀಲಿಲ್ಲ. ಅಷ್ಟೇ ಅಲ್ಲದೆ ನಹಿ ಬಹುಧನಿ ವ್ಯಕ್ತಿ ತೆ, ಅಷ್ಟೇ ಅಲ್ಲದೆ ಅಷ್ಟೇನು ಹೆಚ್ಚು ಶ್ರೀಮಂತ ವ್ಯಕ್ತಿ ಕೂಡ ಆಗಿರಲಿಲ್ಲ ಅಬ್ದುಲ್ ಕಲಾಂ ಅವರು. ಇಸ್ಕೆ ಬಾವಜೂದ್ ವೇ ಬುದ್ಧಿಮಾನ್ತೆ, ಅಷ್ಟಾದರೂ ಕೂಡ ಎಂದು ಶಾಲೆಗೆ ಹೋಗಿಲ್ಲ, ಔಪಚಾರಿಕ ಶಿಕ್ಷಣ ಹೊಂದಿಲ್ಲ, ಆದರೂ ಕೂಡ ಅವರು ಬಹಳಷ್ಟು ಏನಾಗಿದ್ರಪ್ಪ ಅಂದ್ರೆ ಬುದ್ಧಿಮಾನ, ಚತುರ, ಜಾಣ ವ್ಯಕ್ತಿಯಾಗಿದ್ದರು. ಅವ್ರು ಉನ್ಮೆ ಉದಾರತಾ ಕಿ ಸಚ್ಚಿ ಭಾವನಾತಿ, ಅಷ್ಟೇ ಅಲ್ಲದೆ ಅವರಲ್ಲಿ ಏನಾಗಿದಪ್ಪ ಅಂದ್ರೆ ಹೆಚ್ಚು ಶ್ರೀಮಂತ ಇರಲಿಲ್ಲ, ಆದರೂ ಕೂಡ ಉದಾರತ, ಬೇರೆಯವರಿಗೆ ಪರೋಪಕಾರ, ಸಹಾಯ, ಸಹಕಾರವನ್ನ ಮಾಡ್ತಕ್ಕಂಥ ಗುಣ ಅಬ್ದುಲ್ ಕಲಾಂ ಅವರ ತಂದೆ ಜೈನುಲಾಬ್ದೀನಲ್ಲಿ ತುಂಬಿಕೊಂಡಿತ್ತು. ಮೇರಿ ಮಾ ಆಸಿಯಮ್ಮ ಉನ್ಕಿ ಆದರ್ಶ ಜೀವನ್ ಸಂಗೀನಿ ತಿ. ಕಲಾಂ ಅವರ ತಾಯಿ ಹೆಸರು ಬಂದ್ಬಿಟ್ಟು ಆಸಿಯಮ್ಮ ಅಂತ ಬರುತ್ತೆ. ಸೊ ಈ ಆಸಿಯಮ್ಮ ಅವರು ಜೈನುಲಾಬ್ದೀನ್ ಆದರ್ಶ ಜೀವನ್ ಸಂಗೀನಿ ಅನಿ ಪತ್ನಿ. ಓಕೆ, ಆದರ್ಶ ಪತ್ನಿಯಾಗಿ ಏನ್ ಮಾಡಿದ್ರಪ್ಪ ಅಂದ್ರೆ ಅವರ ಹೆಗಲಿಗೆ ಹೆಗಲು ಕೊಟ್ಟು ಜೀವನವನ್ನು ನಡೆಸಿದ್ರು ಆಸಿಯಮ್ಮ. ಯಾರ ಜೊತೆ? ಜೈನುಲಾಬ್ದೀನ್ ಜೊತೆ. मेरे माता पिता को हमारे समाज में एक आदर्श दंपति के रूप में देखा जाता था. ಇವರ ತಂದೆ ತಾಯಿ ಯಾರು? ಜೈನುಲಾಬ್ದೀನ್ ಮತ್ತು ಆಸಿಯಮ್ಮಗೆ ಏನು ಮಾಡ್ತಿದ್ರಪ್ಪ ಅಂದ್ರೆ ಕಲಾಂ ಅವರ ಸಮಾಜದಲ್ಲಿ ಒಬ್ಬ ಆದರ್ಶ ದಂಪತಿಯ ರೂಪದಲ್ಲಿ ಅವ್ರು ಏನು ಮಾಡ್ತಿದ್ರಪ್ಪ ಅಂದ್ರೆ ನೋಡ್ತಿದ್ರು. ಅಷ್ಟೇ ಅವರು ಪ್ರಸಿದ್ಧಿಯನ್ನು ಕೂಡ ಆಗಿದ್ರು ಅವರ समाजದಲ್ಲಿ. बच्चों, इस तस्वीर में रामेश्वरम का तस्वीर दिखाने के लिए, मानचित्र दिखाने के लिए प्रयास किया है, क्योंकि जो रामेश्वरम में ही क्या हुआ था कि APJ अब्दुल कलाम जी का जन्म हुआ था. रामेश्वरम कस्बे में एक मध्यवर्गीय परिवार में उनका जन्म हुआ था. अब तो मद्रास राज्य को तमिलनाडु नाम से कहा जाता है, पुकारा जाता है. ಸೊ ಇದು ಅಬ್ದುಲ್ ಕಲಾಂ ಅವರು ಹುಟ್ಟಿಕೊಂಡಿರ್ತಕ್ಕಂಥದ್ದು ಮದ್ರಾಸ್ ರಾಜ್ಯದ, ಪ್ರಸ್ತುತವಾಗಿ ಅದನ್ನು ನಾವು ತಮಿಳುನಾಡು ಅಂತೀವಿ. ಈ ರಾಮೇಶ್ವರಂ ಹೋಬಳಿಯ ಒಂದು ಮಧ್ಯಮ ವರ್ಗದಲ್ಲಿ ಅಬ್ದುಲ್ ಕಲಾಂ ಅವರ ಜನ್ಮ ಆಗಿತ್ತು. ಕಲಾಂ ಕೆ ಅಭಿಭಾವಕ್ ಯಾನಿ ಮಾತಾ ಪಿತಾ. ಸೊ ಇದು ಅಬ್ದುಲ್ ಕಲಾಂ ಅವರು ಚಿಕ್ಕ ವಯಸ್ಸಿನಲ್ಲಿರ್ತಕ್ಕಂಥ ಒಂದು ಭಾವಚಿತ್ರ. ತಂದೆ ಜೈನುಲಾಬ್ದೀನ್ ಮತ್ತು ತಾಯಿ ಆಸಿಯಮ್ಮ. बच्चों, इस तस्वीर में APJ अब्दुल कलाम जी के अभिभावक यानी उनके पिताजी जैनुलाब्दीन और माँ आसियम्मा जी का तस्वीर दिखाने के लिए प्रयास किया गया है. आगे है, मैं कई बच्चों में से एक था. ಅಂದ್ರೆ ನಾನು ಅವರಿಗೆ ಕೆಲವು ಮಕ್ಕಳಲ್ಲಿ ನಾನು ಕೂಡ ಒಬ್ಬವನಾಗಿದ್ದೆ. लंबे चौड़े व सुंदर माता पिता का छोटी कदकाठी का साधारण सा दिखने वाला बच्चा. ಅಂದ್ರೆ ಕಲಾಂ ಅವರು ಚಿಕ್ಕವನಿದ್ದಾಗ ಲಂಬೆ ಚೌಡೆ, ಲಂಬೆ ಅಂದ್ರೆ ಉದ್ದ ಅಂತೀವಿ, ಚೌಡೆ ಅಂದ್ರೆ ದಪ್ಪ ಅಂತೀವಿ, ಸುಂದರ, ಖೂಬ್ಸೂರತ್. ಸೊ ಉದ್ದ, ದಪ್ಪ ಮತ್ತು ಬಹಳಷ್ಟು ಸುಂದರ, ತಂದೆ ತಾಯಿಗೆ ಹೋಲಿಕೆ ಮಾಡ್ತಕ್ಕಂಥ ಒಬ್ಬ ಸಾಧಾರಣವಾಗಿರ್ತಕ್ಕಂಥ ದಷ್ಟಪುಷ್ಟ ಹುಡುಗನಾಗಿದ್ದ. ಯಾರು? ಕಲಾಂ ಜಿ ಅವರು. ಹಮ್ ಲೋಗ್ ಅಪ್ನಿ ಪುಸ್ತೈನಿ ಘರ್ ಮೇ ರಹತೆ ಥೇ. ಅವ್ರು ಏನ್ ಮಾಡ್ತಿದ್ರಪ್ಪ ಅಂದ್ರೆ ಪುಸ್ತೈನಿ ಅಂತಂದ್ರೆ ಏನಪ್ಪ ಅಂದ್ರೆ ಪಿತ್ರಾರ್ಜಿತ. ಸೊ ಹಿಂದಿನ ತಂದೆ ಅಜ್ಜದಿಂದ ಬಳುವಳಿಯಾಗಿ ಬಂದಿರತಕ್ಕಂಥ ಮನೆ ಇರುತ್ತಲ್ಲ, ಅದನ್ನ ಪುಸ್ತೈನಿ ಅಂತ ಕರಿತೀವಿ. ಓಕೆ, ಸೊ ಈ ಒಂದು ಬಳುವಳಿಯಾಗಿ ಬಂದಿರತಕ್ಕಂಥ ಮನೆಯಲ್ಲಿ, ಪಿತ್ರಾರ್ಜಿತವಾಗಿರ್ತಕ್ಕಂಥ ಬಂದ ಮನೆಯಲ್ಲಿ ಅವ್ರು ಏನ್ ಮಾಡ್ತಿದ್ರಪ್ಪ ಅಂದ್ರೆ ವಾಸಿಸ್ತಿದ್ರು. ರಾಮೇಶ್ವರಂ ಕಿ ಮಸ್ಜಿದ್ ವಾಲಿ ಗಲಿ ಮೇ ಬನಾ ಯಹ ಘರ್ ಚೂನೆ ಪತ್ತರ್ ವ ಈಟ್ ಸೆ ಬನಾ ಪಕ್ಕಾ ಅವ್ರ ಬಡಾತ. ಅವರ ಮನೆ ಎಲ್ಲಿತ್ತಪ್ಪ ಅಂದ್ರೆ ರಾಮೇಶ್ವರಂನ ಮಸ್ಜಿದ್ ವಾಲಿ ಗಲಿ ಒಳಗಡೆ ಇತ್ತು. ಈ ಮಸ್ಜಿದ್ ವಾಲಿ ಗಲಿಯಲ್ಲಿ ಇರ್ತಕ್ಕಂಥ ಪುಸ್ತೈನಿ ಮನೆ ಹೇಗಿತ್ತಪ್ಪ ಅಂದ್ರೆ ಚೂನೆ ಅಂದ್ರೆ ಸೀಮೆ ಸುಣ್ಣ, ಪತ್ತರ್ ಅಂದ್ರೆ ಕಲ್ಲು, ಈಟ್ ಅಂದ್ರೆ ಇಟ್ಟಿಗೆಯಿಂದ ಕೂಡಿರ್ತಕ್ಕಂಥ, ಪಕ್ಕ ಅಂದ್ರೆ ಗಟ್ಟಿ ಮುಟ್ಟಾಗಿರ್ತಕ್ಕಂಥದ್ದು, ಸದೃಢವಾಗಿರ್ತಕ್ಕಂಥ ಮನೆಯಾಗಿತ್ತು. ಅಷ್ಟೇ ಅಲ್ಲದೆ ಅದು ದೊಡ್ಡದ ಮನೆ ಕೂಡ ಆಗಿತ್ತು. ಬಡಾತ पुस्तैनी किस प्रकार का था? चूने पत्थर और ईंट से बना हुआ था और वह पक्का था और बड़ा भी था. ಮೇರೆ ಪಿತಾ ಆಡಂಬರಹೀನ ವ್ಯಕ್ತಿ ಥೇ. ಅವರ ತಂದೆ ಆಡಂಬರಹೀನ ವ್ಯಕ್ತಿಯಾಗಿದ್ದರು. ಯಾವುದೇ ರೀತಿಯಾಗಿರ್ತಕ್ಕಂಥ ವೈಭವಿತವಾದ ಜೀವನವನ್ನು ನಡೆಸದೇ ಇರತಕ್ಕಂಥ ಒಂದು ಗುಣದವರಾಗಿದ್ದರು. और सभी अनावश्यक एवं ऐशो आराम वाली चीजों से दूर रहते थे. ಅಷ್ಟೇ ಅಲ್ಲದೆ ಅನಾವಶ್ಯಕ ಯಾವ ವಸ್ತುಗಳು ಬೇಡಲ್ಲ ಆ ವಸ್ತುಗಳಿಂದ ಅವ್ರು ಏನ್ ಮಾಡ್ತಿದ್ರಪ್ಪ ಅಂದ್ರೆ ದೂರ ಇರ್ತಿದ್ರು. ಅಷ್ಟೇ ಅಲ್ಲದೆ ಐಶೋ ಆರಾಮ್ ವಾಲಿ, ಸೊ ಆರಾಮವಾಗಿರ್ತಕ್ಕಂಥ ಜೀವನವನ್ನ, ರಿಲ್ಯಾಕ್ಸೇಷನ್ ಲೈಫ್ ಅನ್ನ ತೆಗಿಬೇಕಾದ್ರೆ ಏನೆಲ್ಲ ವಸ್ತುಗಳು ಬೇಕಾಗ್ತಾವಲ್ಲ ಆ ವಸ್ತುಗಳಿಂದ ಅವ್ರು ಏನಾಗಿದ್ರಪ್ಪ ಅಂದ್ರೆ ದೂರ ಇದ್ರು. ಯಾರು? ಜೈನುಲಾಬ್ದೀನ್. पर घर में सभी आवश्यक चीजें समुचित मात्रा में सुलभता से उपलब्ध थी. ಆದರೂ ಕೂಡ ಅವ್ರ ಮನೆಯಲ್ಲಿ ಏನಾಗಿದಪ್ಪ ಅಂದ್ರೆ ಸಬಿ ಅವಶ್ಯಕ ಚೀಜೆ, ಏನೆಲ್ಲ ಒಂದು ಅವಶ್ಯಕವಾದ ವಸ್ತುಗಳು ಬೇಕೋ ಆ ಎಲ್ಲ ವಸ್ತುಗಳು ಸಮುಚಿತ ಮಾತ್ರ ಅಂದ್ರೆ ಎಷ್ಟು ಬೇಕಲ್ಲ ಅಷ್ಟೆಲ್ಲ ಕ್ವಾಂಟಿಟಿ, ಸಮ ಪ್ರಮಾಣದಲ್ಲಿ ಏನಾಗದಪ್ಪ ಅಂದ್ರೆ ಸುಲಭತಾಸೆ, ಸರಳವಾಗಿ ಅವುಗಳು ಸಿಗುವ ಹಾಗೆ ಎಲ್ಲ ವಸ್ತುಗಳು ಏನಾಗಿದಪ್ಪ ಅಂದ್ರೆ ದೈನಂದಿನ ಜೀವನಕ್ಕೆ ಅವಶ್ಯಕವಾಗಿರ್ತಕ್ಕಂಥ ವಸ್ತುಗಳು ಅವರ ಮನೆಯಲ್ಲಿ ಇದ್ದವು.
वास्तव में मैं कहूँगा कि मेरा बचपन बहुत ही निश्चिंतता और सादगी में बीता. ನಿಜಕ್ಕೂ ನೈಜವಾಗಿ ವಾಸ್ತವವಾಗಿ ಹೇಳಬೇಕಂದ್ರೆ ಅಬ್ದುಲ್ ಕಲಾಂ ಅವರ ಒಂದು ಬಾಲ್ಯಕಾಲ, ಅವರ ಒಂದು ಹುಟ್ಟು ಬಹಳಷ್ಟು ನಿಶ್ಚಿಂತತೆವಾಗಿ ಮತ್ತು ಸಾದಗಿ ಅಂದ್ರೆ ಸರಳತೆಯಿಂದ ಅದೇನಾಗಿತ್ತಪ್ಪ ಅಂದ್ರೆ ಕೂಡಿತ್ತು. ಭೌತಿಕ एवं ಭಾವನಾತ್ಮಕ दोनों ही दृष्टि से, ಅದು ಭೌತಿಕವಾಗಿ ಆಗಿರ್ಬೋದು ಅಥವಾ ಭಾವನಾತ್ಮಕವಾಗಿ ಆಗಿರ್ಬೋದು. ಭೌತಿಕ ಅಂದ್ರೆ ಏನು, ಮನೆ, ಆಮೇಲೆ ಏನೇನು ಮನೆಯಲ್ಲಿ ಬೇಕಾಗಿರ್ತಕ್ಕಂಥ ವಸ್ತುಗಳು ಅವೆಲ್ಲವುಗಳು ಕೂಡ ಭೌತಿಕ. ಆದ್ರೆ ಭಾವನಾತ್ಮಕ ಅಂದ್ರೆ ತಂದೆ ತಾಯಿ ಸಹೋದರ ಸಂಬಂಧಿಕರ ಪ್ರೀತಿ ಮಮತೆ, ಅವು ಆ ಎರಡೂ ಕೂಡ ಭೌತಿಕವಾಗಿ ಮತ್ತು ಭಾವನಾತ್ಮಕವಾಗಿ ಎರಡೂ ದೃಷ್ಟಿಯಿಂದ ಅಬ್ದುಲ್ ಕಲಾಂ ಜಿಯವರ ಜೀವನ ಬಹಳಷ್ಟು ನಿಶ್ಚಿಂತತೆ ಮತ್ತು ಸರಳತೆಯಿಂದ ಅದು ಕೂಡಿತ್ತು. तो बच्चों, यह है पुश्तैनी घर, यानी एपीजे अब्दुल कलाम ने इस प्रकार के पुश्तैनी घर में रहते थे. और जैसे यह चूने पत्थर और ईट से बना हुआ पक्का और बड़ा घर था. ಇದೊಂದು ಕಾಲ್ಪನಿಕವಾಗಿರ್ತಕ್ಕಂಥ ಒಂದು ಚಿತ್ರ ಇದೆ ಮಕ್ಕಳೇ. ಸೊ ಈ ತರನಾಗಿ ಪುಸ್ತೈನಿ ಅಂದರೆ ಹಿರಿಯರಿಂದ ಬಳುವಳಿಯಾಗಿರ್ತಕ್ಕಂಥ ಬಂದ ಮನೆ. ಸೊ ಅದು ಇಟ್ಟಿಗೆ ಆಗಿರಬಹುದು, ಕಲ್ಲು ಆಗಿರಬಹುದು ಮತ್ತು ಸೀಮೆ ಸುಣ್ಣದಿಂದ ಮಾಡಿರ್ತಕ್ಕಂಥ ದೊಡ್ಡದಾಗಿರ್ತಕ್ಕಂಥ ಮತ್ತು ಸದೃಢವಾದ ಮನೆಯಲ್ಲಿ APJ ಅಬ್ದುಲ್ ಕಲಾಂ ಅವ್ರು ಏನು ಮಾಡ್ತಿದ್ರಪ್ಪ ಅಂದ್ರೆ ವಾಸವನ್ನ ಮಾಡ್ತಿದ್ರು. ಅದು ಪುಸ್ತೈನಿಗರ್ ಅಂತ ಕರಿತೀವಿ. ಸೊ ಇಲ್ಲಿ ಒಂದು ಶಬ್ದ ಬಂತು ಐಶೋ ಆರಾಮ್ ವಾಲಿ ಚೀಜೆ ಅಂದರೆ. ಸೊ ಜೈನುಲ್ ಆಬ್ದೀನ್, APJ ಅಬ್ದುಲ್ ಕಲಾಂ ಅವರ ತಂದೆ ಜೈನುಲ್ ಆಬ್ದೀನ್ ಅವರು ಬಹಳಷ್ಟು ಏನಾಗಿದ್ರಪ್ಪ ಅಂದ್ರೆ ಅನಾವಶ್ಯಕ ಬೇಡವಾದ ವಸ್ತುಗಳು ಮತ್ತು ಐಶೋ ಆರಾಮ್ ವಾಲಿ ಚೀಜೆ ಅಂದ್ರೆ ಆರಾಮವಾಗಿ ಜೀವನವನ್ನು ನಡೆಸಬೇಕಾದ್ರೆ ಏನೆಲ್ಲ ವಸ್ತುಗಳು ಬೇಕಲ್ಲ, ಇಂಥ ಒಂದು ಐಶೋ ಆರಾಮ್ ವಾಲಿ ವಸ್ತುಗಳಿಂದ ಅವ್ರು ಏನು ಮಾಡ್ತಿದ್ರಪ್ಪ ಅಂದ್ರೆ ದೂರ ಇರ್ತಿದ್ರು. ಅವ್ರು ನಿಜಕ್ಕೂ ಕೂಡ ಏನು ಮಾಡಿದ್ರಪ್ಪ ಅಂದ್ರೆ ಆದರೂ ಕೂಡ ಮನೆಯಲ್ಲಿ ಏನೆಲ್ಲ ಅವಶ್ಯಕ ವಸ್ತುಗಳು ಬೇಕಲ್ಲ ಆ ಎಲ್ಲ ವಸ್ತುಗಳು ಅವರು ಮನೆಯಲ್ಲಿ ಏನಾಗಿತ್ತಪ್ಪ ಅಂದ್ರೆ ಸರಳವಾಗಿ ಸುಲಭವಾಗಿ ಸಿಗುವ ಹಾಗೆ ವ್ಯವಸ್ಥೆ ಮಾಡಿದ್ರು ಅವರ ತಂದೆ ಜೈನುಲ್ ಆಬ್ದೀನ್. ಮುಂದೆ ಇದೆ, मैं प्राय अपनी माँ के साथ ही रसोई में नीचे बैठकर खाना खाया करता था. ಪ್ರಾಯ ಅಂದ್ರೆ ಸೊ ಯಾವತ್ತೂ ಕೂಡ ಅವ್ರು ಏನು ಮಾಡ್ತಿದ್ರಪ್ಪ ಅಂದ್ರೆ ಅವರ ತಾಯಿಯ ಜೊತೆಗೆ ರಸೋಯಿ ಅಂದ್ರೆ ಅಡುಗೆ ಮನೆಯಲ್ಲಿ ಕುಳಿತುಕೊಂಡು ಕೆಳಗಡೆ ಕುಳಿತುಕೊಂಡು ಏನು ಮಾಡ್ತಿದ್ರಪ್ಪ ಅಂದ್ರೆ ಊಟವನ್ನು ಮಾಡ್ತಕ್ಕಂಥ ಒಂದು ಹವ್ಯಾಸ ಪದ್ಧತಿ ಅವ್ರದ್ದಾಗಿತ್ತು. ವೇ ಮೇರೆ ಸಾಮ್ನೆ ಕೇಲೆ ಕಾ ಪತ್ತೆ ಬಿಚಾತಿ. ಅವರ ತಾಯಿ ಏನು ಮಾಡ್ತಿದ್ರಪ್ಪ ಅಂದ್ರೆ ಅಬ್ದುಲ್ ಕಲಾಂ ಅವರು ಅಡುಗೆ ಮನೆಯಲ್ಲಿ ಊಟಕ್ಕೆ ಕುಳಿತುಕೊಂಡಾಗ ಅವರ ಮುಂದೆ ಬಾಳೆ ಎಲೆಯನ್ನು ಏನು ಮಾಡ್ತಿದ್ರಪ್ಪ ಅಂದ್ರೆ ಅವರು ಹಾಸ್ತಿದ್ರು. ಕೇಲೆ ಕಾ ಪತ್ತ ಅಂದ್ರೆ ಬಾಳೆ ಎಲೆ. फिर उस पर चावल एवं सुगंधित स्वादिष्ट सांबार डालती. ಆಮೇಲೆ ಆ ಬಾಳೆ ಎಲೆ ಮೇಲೆ ಏನು ಹಾಕ್ತಿದ್ರಪ್ಪ ಅಂದ್ರೆ ಚಾವಲ್ ಅಂದ್ರೆ ಅನ್ನ ಹಾಕ್ತಿದ್ರು. ಅನ್ನ ಹಾಕಿದ ನಂತರ ಏನು ಮಾಡ್ತಿದ್ರಪ್ಪ ಅಂದ್ರೆ ಸುಗಂಧಿತ್ ಮತ್ತು ಸ್ವಾದಿಷ್ಟ ಬಹಳಷ್ಟು ರುಚಿಕರವಾಗಿರ್ತಕ್ಕಂಥ ಸ್ವಾದಿಷ್ಟವಾಗಿರ್ತಕ್ಕಂಥ ಸುವಾಸನೆ ಭರಿತವಾಗಿರ್ತಕ್ಕಂಥ ಸಾಂಬಾರನ್ನು ಏನು ಮಾಡ್ತಿದ್ರಪ್ಪ ಅಂದ್ರೆ ಅವರಿಗೆ ಉಣಬಡಿಸ್ತಿದ್ರು. ಸಾತ್ ಮೇ ಘರ್ ಕಾ ಬನಾ ಅಚಾರ್. ಅಚಾರ್ ಅಂದ್ರೆ ಉಪ್ಪಿನಕಾಯಿ, ಪಿಕಲ್ ಅಂತೀವಲ್ಲ. ಸೊ ಮನೆಯಲ್ಲೇ ಮಾಡಿರ್ತಕ್ಕಂಥ ಒಂದು ಉಪ್ಪಿನಕಾಯಿ ಆಗಿರ್ಬೋದು ಮತ್ತು ನಾರಿಯಲ್ ಕಿ ತಾಜಿ ಚಟ್ನಿ. ಸೊ ತೆಂಗಿನಕಾಯಿಂದ ಮಾಡಿರ್ತಕ್ಕಂಥ ತಾಜಾ ಆಗಿರ್ತಕ್ಕಂಥ ಒಂದು ಚಟ್ನಿಯನ್ನು ಕೂಡ ತಾಯಿ ಏನು ಮಾಡ್ತಿದ್ರಪ್ಪ ಅಂದ್ರೆ ಊಟಕ್ಕೆ ಕೊಡ್ತಿದ್ರು. ಇದು ಸ್ವಲ್ಪ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಾಕ್ಯ, ನೆನಪಿನಲ್ಲಿ ಇಟ್ಕೊಡ್ರಿ. हमेशा रसोई घर में ही कलाम जी नीचे बैठकर खाना खाता था और माँ उसके आगे यानी उनके सामने केले का पत्ता बिछाती थी. फिर चावल और स्वादिष्ट सुगंधित सांबार, घर से बना हुआ अचार और नारियल की ताजी चटनी खाने के लिए देती थी. ಸೊ ಅವರ ತಾಯಿ ಆ ಮಗನ ಮುಂದೆ ಏನು ಮಾಡ್ತಿದ್ರಪ್ಪ ಅಂದ್ರೆ ಬಾಳೆ ಎಲೆಯನ್ನು ಹಾಕ್ತಿದ್ರು, ಅದರ ಮೇಲೆ ಅನ್ನ ಹಾಕ್ತಿದ್ರು, ಆಮೇಲೆ ಸ್ವಾದಿಷ್ಟವಾಗಿರ್ತಕ್ಕಂಥ ಸಾಂಬಾರನ್ನು ಹಾಕ್ತಿದ್ರು, ಆಮೇಲೆ ಮನೆಯಲ್ಲೇ ಮಾಡಿರ್ತಕ್ಕಂಥ ಉಪ್ಪಿನಕಾಯಿ ಮತ್ತು ತೆಂಗಿನ ಒಂದು ಏನು ಮಾಡ್ತಿದ್ರಪ್ಪ ಅಂದ್ರೆ ಚಟ್ನಿ. ಸೊ ಮಗನಿಗೆ ಊಟಕ್ಕೆ ಆಶಯಮ ಉಣವನ್ನು ಬಡಿಸ್ತಿದ್ರು. ಸೊ ಇದು ಸ್ವಲ್ಪ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫ್ಯಾಕ್ಟು. ಓಕೆ, ಮುಂದೆ ಇದೆ, ಪ್ರತಿಷ್ಠಿತ ಶಿವ ಮಂದಿರ್ ಜಿಸ್ಕೆ ಕಾರಣ ರಾಮೇಶ್ವರಂ ಪ್ರಸಿದ್ಧ ತೀರ್ಥಸ್ಥಳ ಹೇ. ಇಲ್ಲಿ ಪ್ರತಿಷ್ಠಿತ ಅಂದ್ರೆ ಸುಪ್ರಸಿದ್ಧವಾಗಿರ್ತಕ್ಕಂಥ ಶಿವ ಮಂದಿರ ಇದೆ. ಅದಕ್ಕಾಗಿ ಏನಾಗದಪ್ಪ ಅಂದ್ರೆ ರಾಮೇಶ್ವರಂ ಒಂದು ಪ್ರಸಿದ್ಧ ತೀರ್ಥಸ್ಥಳವಾಗಿ ಪ್ರಸಿದ್ಧಿಯನ್ನು ಹೊಂದಿದೆ, ಅದು ಹೆಸರುವಾಸಿಯಾಗಿದೆ. ಕೇಳ್ತಾರೆ ಪರೀಕ್ಷೆ, ರಾಮೇಶ್ವರಂ ಕಿಸ್ಕೆ ಲಿಯೆ ಪ್ರಸಿದ್ಧ? ಶಿವ ಮಂದಿರ ಕೆ ಲಿಯೆ. ಸೊ ಅಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಶಿವ ಮಂದಿರ ಕಾರಣ ಆ ರಾಮೇಶ್ವರಂ ಇವತ್ತು ಏನಾಗದಪ್ಪ ಅಂದ್ರೆ ಬಹಳಷ್ಟು ದರ್ಶನೀಯ ಯೋಗ್ಯವಾಗಿರ್ತಕ್ಕಂಥ ಸ್ಥಳವಾಗಿ ಹೊರಹೊಮ್ಮಿದೆ. ಹಮಾರೆ ಘರ್ ಸೆ 10 ಮಿನಿಟ್ ಕಾ ಪೈದಲ್ ರಾಸ್ತಾ ತಾ. ಇಲ್ಲಿ ಈ ಶಿವ ಮಂದಿರಕ್ಕೆ ಹೋಗಬೇಕಾದ್ರೆ ಕಲಾಂ ಅವರ ಮನೆಯಿಂದ ಕೇವಲ 10 ನಿಮಿಷಗಳ ಪೈದಲ್ ಅಂದ್ರೆ ಕಾಲ್ನಡಿಗೆಯ ಒಂದು ಹಾದಿಯಾಗಿತ್ತು. ಜಿಸ್ ಇಲಾಖೆ ಮೇ ಹಮ್ ರಹತೆ ಥೆ. ಇಲಾಖೆ ಅಂದರೆ ಗಲ್ಲಿ, ಓಣಿ. ಯಾವ ಗಲ್ಲಿಯಲ್ಲಿ ಓಣಿಯಲ್ಲಿ ಅವ್ರು ವಾಸಿಸ್ತಿದ್ರಲ್ಲ, ವಹ ಮುಸ್ಲಿಂ ಬಹುಲಾತ. ಬಹುಲ್ ಅಂತಂದ್ರೆ ಮುಸ್ಲಿಂ, ಬಹುಲ್ ಅಂದ್ರೆ ಮುಸ್ಲಿಂ ಸಮುದಾಯ.
ಅವರು ಮಸ್ಜಿದ್ ವಾಲಿ ಗಲಿಯಲ್ಲಿ ಇರ್ತಿದ್ರು. ಆ ಮಸ್ಜಿದ್ ವಾಲಿ ಗಲಿಯಲ್ಲಿ ಏನಾಗಿತ್ತಪ್ಪ ಅಂದ್ರೆ ಹೆಸರೇ ಸೂಚಿಸಿದ ಹಾಗೆ ಸೊ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಮುಸ್ಲಿಂ ಸಮಾಜದ ಜನರು ವಾಸಿಗಳು ಏನಾಗಿದ್ರಪ್ಪ ಅಂದ್ರೆ ಆ ಒಂದು ಇಲಾಖೆಯಲ್ಲಿ ಗಲ್ಲಿಯಲ್ಲಿ ವಾಸವನ್ನು ಹೊಂದಿದ್ರು. ಲೇಕಿನ್ ವಹಾ ಕುಚ್ ಹಿಂದೂ ಪರಿವಾರ ಭೀ ತೇ ನೆನಪಿನಟ್ಕೊಳ್ತಕ್ಕಂಥದ್ದು ಆ ಮುಸ್ಲಿಂ ಬಹುಲ ಇದ್ರೂ ಸಹಿತ ಅಲ್ಲಿ ಏನಾಗಿದ್ರಪ್ಪ ಅಂದ್ರೆ ಕುಚ್ ಹಿಂದೂ ಪರಿವಾರ ಕೆಲವು ಹಿಂದೂ ಪರಿವಾರಗಳ ಸಹಿತ ಏನಾಗಿತ್ತಪ್ಪ ಅಂದ್ರೆ ಬಹಳಷ್ಟು ಅವರು ಒಂದು ಧಾರ್ಮಿಕ ಸಹಿಷ್ಣುತೆಯಿಂದ ವಾಸವನ್ನ ಮಾಡ್ತಿದ್ರು. ಜೋ ಅಪ್ನೆ ಮುಸಲ್ಮಾನ್ ಪಡೋಸಿಯೋ ಕೆ ಸಾಥ್ ಮಿಲ್ ಜುಲ್ ಕರ್ ರಹತೆ ಥೆ. ಅವರು ಹಿಂದೂ ಕುಟುಂಬದವರಾದರೂ ಸಹಿತ ಅವರ ನೆರೆಹೊರೆಯಿರ್ತಕ್ಕಂಥ ಒಂದು ಮುಸ್ಲಿಂ ಸಮುದಾಯದ ಜೊತೆ ಏನಾಗಿದ್ರಪ್ಪ ಅಂದ್ರೆ ಅವರು ಕೂಡಿಕೊಂಡು ಒಗ್ಗಟ್ಟಾಗಿ ಇರ್ತಿದ್ರು. ಹಮಾರೆ ಇಲಾಖೆ ಮೇ ಏಕ್ ಬಹುತಿ ಪುರಾಣಿ ಮಸ್ಜಿದ್ ಥಿ. ಅವರ ಒಂದು ಓಣಿಯಲ್ಲಿ ಏನಾಗಿತ್ತಪ್ಪ ಅಂದ್ರೆ ಬಹಳಷ್ಟು ಹಳೆಯದಾಗಿರ್ತಕ್ಕಂಥ ಒಂದು ಮಸ್ಜಿದ್ ಅಂದ್ರೆ ಮುಸ್ಲಿಮರ ಪ್ರಾರ್ಥನಾ ಸ್ಥಳ ಅಂತ ಕರಿತೀವಲ್ಲ, ಸೊ ಆ ಮಸ್ಜಿದ್ ಕೂಡ ಅಲ್ಲಿ ಇತ್ತು. ಜಹಾ ಶಾಮ್ ಕೋ ನಮಾಜ್ ಕೆ ಲಿಯೆ ಮೇರೆ ಪಿತಾಜಿ ಮುಜೆ ಅಪ್ನೆ ಸಾಥ್ ಲೇ ಜಾತೆ ಥೆ. ಪ್ರತಿದಿನ ಸಾಯಂಕಾಲ ಏನು ಮಾಡ್ತಿದ್ರಪ್ಪ ಅಂದ್ರೆ ನಮಾಜ್ ಅಂದ್ರೆ ಪ್ರಾರ್ಥನೆಯನ್ನು ಬೀಳೋ ಸಲುವಾಗಿ ತಂದೆ ಜೈನುಲ್ ಅಬ್ದೀನ್ ಏನಾಗಿ ಮಾಡ್ತಿದ್ರು ಆ ಒಂದು ಹಳೆಯ ಒಂದು ಮಸ್ಜಿದ್ಗೆ ತನ್ನ ಮಗ ಕಲಾಂಗೆ ಏನು ಮಾಡ್ತಿದ್ರು ಅವ್ರು ಕರೆದುಕೊಂಡು ಹೋಗ್ತಿದ್ರು. ಸೊ ಇದೇ ಆಗಿರ್ತಕ್ಕಂಥದ್ದು. ಸೊ ಪ್ರತಿಷ್ಠಿತವಾಗಿರ್ತಕ್ಕಂಥ ಶಿವ ಮಂದಿರ ಇರ್ತಕ್ಕಂಥದ್ದು ರಾಮೇಶ್ವರಂದಲ್ಲಿ. ಈ ರಾಮೇಶ್ವರಂನಲ್ಲಿರ್ತಕ್ಕಂಥ ಈ ಶಿವ ಮಂದಿರಕ್ಕಾಗಿ ಅದೇನಾಗದಪ್ಪ ಅಂದ್ರೆ ರಾಮೇಶ್ವರಂ ಪ್ರಸಿದ್ಧಿಯನ್ನು ಹೊಂದಿದೆ. ಅಬ್ದುಲ್ ಕಲಾಂ ಅವರು ಇರ್ತಕ್ಕಂಥ ಮನೆಯಿಂದ ಈ ಶಿವ ಮಂದಿರಕ್ಕೆ ಹೋಗ್ಲಿಕ್ಕೆ ಬರೀ 10 ನಿಮಿಷಗಳ ಒಂದು ಕಾಲು ಹಾದಿಯಾಗಿತ್ತು. तो बच्चों आगे का भाग इस प्रकार है, हम पढ़ रहे हैं और यह है जो कलाम जी के मोहल्ले में थी एक पुरानी मस्जिद. यहाँ पर उन्होंने अपने पिताजी के साथ हर रोज़ शाम को नमाज़ पढ़ने के लिए जाते थे. ವಿದ್ಯಾರ್ಥಿಗಳೇ ಇದಿತ್ತು ಸೊ ಕಲಾಂ ಅವರ ಓಣಿಯಲ್ಲಿ ಮೊಹಲ್ಲೆಯಲ್ಲಿರ್ತಕ್ಕಂಥ ಒಂದು ಹಳೆಯ ಮಸೀದಿ. ಸೊ ಇಲ್ಲಿ ಅವರ ತಂದೆಯ ಜೊತೆಗೆ ಪ್ರತಿದಿನ ಕೂಡ ಸಾಯಂಕಾಲ ಅವ್ರು ಏನು ಮಾಡ್ತಾ ಇದ್ರಪ್ಪ ಅಂದ್ರೆ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಹೋಗ್ತಿದ್ರು. ಇದು ಕಾಲ್ಪನಿಕ ಚಿತ್ರ, एक काल्पनिक चित्र है बच्चों, यह तस्वीर सच नहीं है. ओके, आप याद भी रखना है कि क्योंकि यहाँ पर जो तथ्यों को आपको समझाने के लिए प्रयास किया जाता है चित्रों के माध्यम से. कई चित्र सत्य होते हैं, कई इस प्रकार के चित्र क्या होते हैं कि काल्पनिक होते हैं. ಕೆಲವು ಚಿತ್ರಗಳು ಏನಾಗ್ತವಪ್ಪ ಅಂದ್ರೆ ಒರಿಜಿನಲ್ ಆಗಿನೇ ನಾವು ಹಾಕಿರ್ತೀವಿ, ಬಟ್ ಕೆಲವು ಚಿತ್ರಗಳನ್ನು ನಾವು ವಿಷಯಗಳನ್ನು ನಿಮಗೆ ಮುಟ್ಟಿಸ್ಲಿಕ್ಕೆ ಸೊ ಅಲ್ಲಿ ಕಾಲ್ಪನಿಕ ಚಿತ್ರಗಳನ್ನು ಹಾಕಿರ್ತೀವಿ. ಇಂಥದ್ದೇ ಐತೆ ಅಂತ ಕೇಳುವಂಥದ್ದು ಅಲ್ಲ. ಓಕೆ, ಸೊ ಮುಂದೆ ಹೋಗೋಣ. रामेश्वरम मंदिर के सबसे बड़े पुजारी पक्षी लक्ष्मण शास्त्री मेरे पिताजी के अभिन्न मित्र थे. ಅಲ್ಲೇನು ಒಂದು ರಾಮೇಶ್ವರಂದಲ್ಲಿ ಪ್ರಸಿದ್ಧ ತೀರ್ಥ ಸ್ಥಳವಾಗಿರ್ತಕ್ಕಂಥ ಶಿವ ಮಂದಿರ ಇತ್ತಲ್ಲ, ಆ ಶಿವ ಮಂದಿರದ ಬಡೆ ಪೂಜಾರಿ ಅಂದ್ರೆ ಏನಪ್ಪ ಅಂದ್ರೆ ಹಿರಿಯ ಅರ್ಚಕರು. ಸೊ ದೊಡ್ಡ ಪೂಜಾರಿ ಆಗಿರ್ತಕ್ಕಂಥವ್ರ ಹೆಸರು ಪಕ್ಷಿ ಲಕ್ಷ್ಮಣ್ ಶಾಸ್ತ್ರಿ. ಇವರು ಅವರ ತಂದೆ ಯಾರು ಕಲಾಂ ಅವರ ತಂದೆ ಜೈನುಲ್ ಅಬ್ದೀನ್ ಅವರ ಅಭಿನ್ನ ಅಂದ್ರೆ ಅಂತರಂಗ ಬಹಳಷ್ಟು ಅನ್ಯೋನ್ಯರಾಗಿರ್ತಕ್ಕಂಥ ಗೆಳೆಯರಾಗಿದ್ದರು. ಆಧ್ಯಾತ್ಮಿಕ ಮಾಮಲೋ ಪರ್ ಚರ್ಚಾಯೇ ಕರ್ತೆ ಇರತ್ತೆ. ಅವರಿಬ್ಬರು ಕೂಡ ಯಾರು ಪಕ್ಷಿ ಲಕ್ಷ್ಮಣ್ ಶಾಸ್ತ್ರಿ ಆಗಿರ್ಬೋದು ಮತ್ತು ಜೈನುಲ್ ಅಬ್ದೀನ್ ಇಬ್ಬರು ಕೂಡ ಏನು ಮಾಡ್ತಿದ್ರಪ್ಪ ಅಂದ್ರೆ ಆಧ್ಯಾತ್ಮಿಕ ವಿಷಯಗಳ ಕುರಿತು ಯಾವತ್ತೂ ಕೂಡ ಚರ್ಚೆಯನ್ನ ಮಾಡ್ತಾ ಇದ್ರು. ಮಾಮಲೆ ಅಂದ್ರೆ ವಿಷಯ. जब मैं प्रश्न पूछने लायक बड़ा हुआ तो मैंने पिताजी से नमाज की प्रासंगिकता के बारे में पूछा. ಅವಾಗ ಅಬ್ದುಲ್ ಕಲಾಂ ಅವರು ಪ್ರಶ್ನೆಯನ್ನ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯವನ್ನ ಆಗ್ತಾರೆ. ಅಂದ್ರೆ ದೊಡ್ಡವರಾದ್ಮೇಲೆ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಅವರ ತಂದೆಗೆ ಅವರು ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಅದು ಯಾವ ಪ್ರಶ್ನೆ ಇತ್ತು ಅಂದ್ರೆ ನಮಾಜ್ ಕಿ ಪ್ರಾಸಂಗಿಕತಾ. ಪ್ರಾಸಂಗಿಕತಾ ಅಂದ್ರೆ ಉದ್ದೇಶ. ಅಪ್ಪ ನಮಾಜ್ ಅಂದ್ರೆ ಪ್ರಾರ್ಥನೆ. ಅಪ್ಪನ ಪ್ರತಿದಿನನೂ ಕೂಡ ನಾವು ಏನು ನಮಾಜ್ ಮಾಡ್ತೀವಲ್ಲ, ಈ ನಮಾಜ್ನ ಒಂದು ಉದ್ದೇಶ ಆದ್ರೆ ಏನು ಅಂತ ಏನು ಮಾಡ್ತಾನಪ್ಪ ಅಂದ್ರೆ ಮಗ ಕಲಾಂ ಅವರು ತಂದೆ ಜೈನುಲ್ ಅಬ್ದೀನ್ಗೆ ಪ್ರಶ್ನೆಯನ್ನ ಹಾಕ್ತಾರೆ. ಅವಾಗ ಅವ್ರು ಹೇಳ್ತಾರೆ ಅವ್ರು ಹೇಳ್ತಾರೆ जब तुम नमाज पढ़ते हो तो तुम अपने शरीर से इतर ब्रह्मांड का एक हिस्सा बन जाते हो. ಯಾವತ್ತೂ ನೀ ಪ್ರಾರ್ಥನೆಯನ್ನು ಮಾಡ್ತಿರಲ್ಲ, ಅವಾಗ ಪ್ರಾರ್ಥನೆಯನ್ನು ಮಾಡುವಾಗ ನಮ್ಮ ಶರೀರ ಏನಾಗತ್ತಪ್ಪ ಇತರ ಬ್ರಹ್ಮಾಂಡಕ ಅಂದ್ರೆ ಇತರ ಒಂದು ಬ್ರಹ್ಮಾಂಡದ ವಿಶ್ವದ ಒಂದು ಭಾಗವಾಗಿ ಪರಿವರ್ತನೆ ಆಗ್ತದ. ಅಷ್ಟೇ ಅಲ್ಲದೆ ಜಿಸ್ಮೆ ದೌಲತ್ ಆಯು ಜಾತಿ ಯಾ ಧರ್ಮ ಪಂಥ ಕಾ ಕೋಯಿ ಭೇದ ಭಾವ ನಹಿ ಹೋತಾ. ಅಷ್ಟೇ ಅಲ್ಲದೆ ಇದರಲ್ಲಿ ಆಸ್ತಿ ಆಗಿರ್ಬೋದು, ವಯಸ್ಸಾಗಿರ್ಬೋದು, ಜಾತಿ ಧರ್ಮ ಪಂಥ ಇವು ಯಾವುದರ ಒಂದು ಭೇದ ಭಾವ ಏನು ಆಗೋದಿಲ್ಲ. ಯಾವುದರಿಂದ ನಮಾಜನ್ನು ಬೀಳೋದ್ರಿಂದ. ಇವೆರಡು ಪಾಯಿಂಟ್ಗಳನ್ನು ನೀವು ಏನು ಮಾಡಬೇಕಪ್ಪ ಅಂದ್ರೆ ನೆನಪಿನಲ್ಲಿ ಇಟ್ಕೊಳ್ಬೇಕು. ಸೊ ಇಲ್ಲಿ ಮೊದಲನೇದಾಗಿರ್ತಕ್ಕಂಥದ್ದು ಪಕ್ಷಿ ಲಕ್ಷ್ಮಣ್ ಶಾಸ್ತ್ರಿ ಮತ್ತು ಅಬ್ದುಲ್ ಕಲಾಂ ಜಿ ಅವರ ತಂದೆ ಯಾರು ಜೈನುಲ್ ಅಬ್ದೀನ್. ಅವರಿಬ್ಬರು ಕೂಡ ಏನಾಗಿದ್ರು ಅಂತರಂಗ ಅಭಿನ್ನ ಮಿತ್ರರಾಗಿದ್ದರು. ಇವರಿಬ್ಬರು ಕೂಡ ಯಾವತ್ತೂ ಕೂಡ ಏನು ಮಾಡ್ತಿದ್ರಪ್ಪ ಅಂದ್ರೆ ಆಧ್ಯಾತ್ಮಿಕ ವಿಷಯದ ಕುರಿತು ಏನು ಮಾಡ್ತಿದ್ರು ಚರ್ಚೆಯನ್ನ ಮಾಡ್ತಾ ಇದ್ರು. ಆಮೇಲೆ ಇಲ್ಲಿ ಇರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ನಮಾಜ್. ಯಾಕಂದ್ರೆ ಪ್ರತಿದಿನನೂ ಕೂಡ ತಂದೆ ಜೊತೆ ಏನು ಮಾಡ್ತಿದ್ರಪ್ಪ ಅಂತಂದ್ರೆ ಕಲಾಂ ಅವರು ಸಾಯಂಕಾಲ ನಮಾಜ್ಗೆ ಹೋಗ್ತಿದ್ರು. ಆವಾಗ ಅವರು ದೊಡ್ಡವರಾದ್ಮೇಲೆ ಒಂದು ಪ್ರಶ್ನೆಯನ್ನ ಕೇಳ್ತಾರೆ ತಂದೆಗೆ, ಅಪ್ಪ ಈ ನಮಾಜ್ನ ಉದ್ದೇಶ ಆದ್ರೆ ಏನು? ಅವಾಗ ಅವ್ರ ತಂದೆ ಹೇಳ್ತಾರೆ
जब तुम नमाज पढ़ते हो तो तुम अपने शरीर से इतर ब्रह्मांड का एक हिस्सा बन जाते हो. ಯಾವತ್ತು ನೀ ಪ್ರಾರ್ಥನೆಯನ್ನು ಮಾಡ್ತೀಯಲ್ಲ, ನಮಾಜ್ ಪಡ್ತೀವಲ್ಲ, ಅವಾಗ ನಮ್ಮ ದೇಹ ಏನಾಗ್ತದಪ್ಪ ಅಂದ್ರೆ ಇತರ ಬ್ರಹ್ಮಾಂಡದ ಒಂದು ಭಾಗ ಆಗ್ತದ. ಅಷ್ಟೇ ಅಲ್ಲದೆ ಜಿಸ್ಮೆ ದೌಲತ್ ಆಯು ಜಾತಿ ಯಾ ಧರ್ಮ ಪಂಥ ಕಾ ಕೋಯಿ ಭೇದ ಭಾವ नहीं होता. ಅಷ್ಟೇ ಅಲ್ಲದೆ ನಮ್ಮಲ್ಲಿ ಆಸ್ತಿ, ವಯಸ್ಸು, ಜಾತಿ, ಧರ್ಮ, ಮತ ಇದ್ಯಾವುದರ ಒಂದು ಭೇದ ಭಾವಗಳು ಕೂಡ ಆಗೋದಿಲ್ಲ ಅಂತಕ್ಕಂಥ 2 ಪಾಯಿಂಟ್ಗಳು ಈ ನಮಾಜ ಉದ್ದೇಶವನ್ನ ತಂದೆ ಜೈನುಲ್ ಆಬ್ದೀನ್ ತನ್ನ ಮಗ ಕಲಾಂ ಅವ್ರಿಗೆ ಹೇಳ್ತಾರೆ. ಅದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ಮುಂದೆ ಹೋಗೋಣ. ಮುझे याद है पिताजी की दिनचर्या पौ फटने के पहले ही सुबह 4 बजे ನಮಾಜ್ ಪಡ್ನೆ ಕೆ ಸಾಥ್ ಶುರು ಹೋ ಜಾತಿ ಥಿ. ಸೊ ಕಲಾಂ ಅವ್ರಿಗೆ ನೆನಪಿತ್ತು ಏನಪ್ಪ ಅಂದ್ರೆ ಅವರ ತಂದೆ ದಿನಚರ್ಯ ಅಂದ್ರೆ ದೈನಂದಿನ ಚಟುವಟಿಕೆಗಳು ಪೌ ಫಟ್ನೆಕೆ ಪಹಲೆ ಅಂದ್ರೆ ಬೆಳಗಾಗುವುದರ ಮೊದಲೇನೆ ಏನಾಗಿತ್ತಪ್ಪ ಅಂದ್ರೆ 4 ಗಂಟೆಗೆ ಏನೊಂದು ನಮಾಜ್ ಆಗ್ತಿತ್ತಲ್ಲ ಪ್ರಾರ್ಥನೆ, ಅದರಿಂದ ಏನಾಗ್ತಿತ್ತಪ್ಪ ಅಂದ್ರೆ ಅವರ ದಿನಚರ್ಯ ಏನಾಗ್ತಿತ್ತು ಪ್ರಾರಂಭ ಆಗ್ತಾ ಇತ್ತು. ನಮಾಜ್ ಕೆ ಬಾದ್ ವೇ ಹಮಾರೆ ನಾರಿಯಲ್ ಕೆ ಬಾಗ್ ಜಾಯ ಕರ್ತೆ. ಸೊ ಆ 4 ಗಂಟೆ ನಮಾಜ್ ಪ್ರಾರ್ಥನೆ ಆದ ಕಡೆ ಏನಾಗ್ತದಪ್ಪ ಅಂದ್ರೆ ಅವರು ಅವರ ತೆಂಗಿನ ತೋಟಕ್ಕೆ ಹೋಗ್ತಿದ್ರು. ಬಾಗ್ ಘರ್ ಸೆ ಕರೀಬ್ 4 ಮೀಲ್ ದೂರ ತಾ. ಆ ಒಂದು ತೆಂಗಿನ ತೋಟ ಅವರ ಮನೆಯಿಂದ ಸುಮಾರು ಕರೀಬ್ ಅಂದ್ರೆ ಸುಮಾರು 4 ಮೈಲಿ ಏನಾಗಿತ್ತು ದೂರ ಇತ್ತು. ಕರೀಬ್ ದರ್ಜನ್ ಬರ್ ನಾರಿಯಲ್ ಕಂದೆ ಪರ್ ಲಿಯೇ ಪಿತಾಜಿ ಘರ್ ಲೌಟ್ತೆ. ಅವಾಗ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಅವರ ಒಂದು ತೆಂಗಿನ ತೋಟದಿಂದ ಸುಮಾರು ಒಂದು 12 ದರ್ಜನ್ ಅಂದ್ರೆ 12 ತೆಂಗಿನಕಾಯಿಗಳು ಏನ್ ಮಾಡ್ತಿದ್ರು ಅವರ ಹೆಗಲಿನ ಮೇಲಿನ ತೆಗೆದುಕೊಂಡು ಅವರ ತಂದೆ ಮನೆಗೆ ಮರಳಿ ಬರ್ತಿದ್ರು. ಅವ್ರು ಉಸ್ಕೆ ಬಾದ್ ಹಿ ಉನ್ಕಾ ನಾಸ್ತಾ ಹೋತಾ. ಅದಾದ ನಂತರ ಅವ್ರು ಏನ್ ಮಾಡ್ತಿದ್ರಪ್ಪ ಅಂದ್ರೆ ಬೆಳಗಿನ ಉಪಹಾರವನ್ನ ಸೇವಿಸ್ತಿದ್ರು. ಯಾರು? ತಂದೆ ಜೈನುಲ್ ಆಬ್ದೀನ್. ಸೊ ಇವರೇ ಏನಪ್ಪಾ ಅಂತಂದ್ರೆ ಅಬ್ದುಲ್ ಕಲಾಂ ಜಿ ಅವರ ತಂದೆ ಬೆಳಿಗ್ಗೆ 4 ಗಂಟೆಗೆ ಎದ್ದು ಏನ್ ಮಾಡ್ತಿದ್ರು ನಮಾಜ್ಗೆ ಹೋಗ್ತಿದ್ರು. ಅವಾಗ ನಮಾಜ್ ಹೋದ ನಂತರ ಏನ್ ಮಾಡ್ತಿದ್ರಪ್ಪ ಅಂತಂದ್ರೆ ಆಮೇಲೆ 4 ಮೈಲಿ ದೂರದಲ್ಲಿ ಇರ್ತಕ್ಕಂಥ ತೆಂಗಿನ ತೋಟಕ್ಕೆ ಹೋಗಿ ಸುಮಾರು ಒಂದು ಡಜನ್ ಆಗಿರ್ತಕ್ಕಂಥ ತೆಂಗಿನಕಾಯಿಗಳನ್ನ ಹೆಗಲ ಮೇಲೆ ತೆಗೆದುಕೊಂಡು ಮನೆಗೆ ಬಂದ ನಂತರನೇ ಉಪಹಾರವನ್ನ ಅವ್ರು ಏನ್ ಮಾಡ್ತಿದ್ರು ಬೆಳಗಿನ ಉಪಹಾರವನ್ನ ಸೇವನೆಯನ್ನ ಮಾಡ್ತಾ ಇದ್ರು. मैंने अपनी विज्ञान एवं प्रौद्योगिकी की सारी जिंदगी में पिताजी की बातों का अनुसरण करने की कोशिश की है. ಮುಂದೆ ಅವರ ಆತ್ಮಕಥೆಯಲ್ಲಿ ಹೇಳ್ತಾರೆ ಅವರ ಪ್ರೌದ್ಯೋಗಿಕಿ ಅಂದ್ರೆ ತಂತ್ರಜ್ಞಾನ, ಟೆಕ್ನಾಲಜಿ, ಅವರ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಏನಾಗದಪ್ಪ ಅಂತಂದ್ರೆ ಸಾರಿ ಜಿಂದಗಿ ಮೇ ಆ ವಿಜ್ಞಾನ ಮತ್ತು ತಂತ್ರಜ್ಞಾನದ ಸಂಪೂರ್ಣ ಜೀವನದಲ್ಲಿ ಕಲಾಂ ಅವರ ತಂದೆ ಜೈನುಲ್ ಆಬ್ದೀನ್ ಅವರ ಮಾತುಗಳನ್ನ ಅನುಕರಣೆಯನ್ನ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡಿದ್ದಾರೆ. मैंने उन बुनियादी सत्यों को समझने का भरसक प्रयास किया है. ಅವರು ಬುನಿಯಾದಿ ಅಂದ್ರೆ ಏನಪ್ಪಾ ಅಂದ್ರೆ ಸುಮಾರಾಗಿರ್ತಕ್ಕಂಥ ನೈಜ ಘಟನೆಗಳನ್ನ ವಾಸ್ತವಿಕತೆಗಳನ್ನ ತಿಳಿದುಕೊಳ್ಳಲಿಕ್ಕೆ ತುಂಬಾನೇ ಪ್ರಯತ್ನವನ್ನ ಪಟ್ಟಿದ್ದಾರೆ. कि ऐसी कोई दैवी शक्ति जरूर है जो हमें भ्रम, दुख, विषाद और सफलता से छुटकारा दिलाती है. ಸೊ ಅವರು ಈ ಒಂದು ಸತ್ಯಗಳನ್ನು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ. ಯಾವುದಾದ್ರೂ ದೈವಿ ಶಕ್ತಿ ಇರಬಹುದು, ದೇವರ ಶಕ್ತಿ ಇರಬಹುದು, ಅದು ಅವಶ್ಯಕವಾಗಿ ನಮ್ಮಲ್ಲಿರ್ತಕ್ಕಂಥ ಭ್ರಮೆಗಳಾಗಿರ್ಬಹುದು, ದುಃಖ, ನಮ್ಮಲ್ಲಿರ್ತಕ್ಕಂಥ ವಿಷಾದ ಮತ್ತು ಅಸಫಲತೆಗಳನ್ನ ತೊಲಗ ಹಾಕ್ತಕ್ಕಂಥ ಶಕ್ತಿ ಅದು ಅವಶ್ಯವಾಗಿ ಕೊಡ್ತದ. ತಥಾ ಸಹಿ ರಾಸ್ತಾ ದಿಖಾತಿ. ಅಷ್ಟೇ ಅಲ್ಲದೆ ಆ ದೇವಶಕ್ತಿ ಏನ್ ಮಾಡ್ತದಪ್ಪ ಅಂದ್ರೆ ಸರಿಯಾದ ಹಾದಿಯಲ್ಲಿ ಒಯ್ತದ ಅಂತಕ್ಕಂಥ ಒಂದು ತಂದೆಯ ಮೇಲೆ ಇರ್ತಕ್ಕಂಥ ಮಾತುಗಳ ನಂಬಿಕೆಗಳ ಮೇಲೆ ತುಂಬಾನೇ ಅವ್ರು ಏನ್ ಮಾಡಿದ್ರಪ್ಪ ಅಂತಂದ್ರೆ ಒಂದು ಇದನ್ನ ಇಟ್ಕೊಂಡಿದ್ರು, ನಂಬಿಕೆಯನ್ನ ಇಟ್ಕೊಂಡಿದ್ರು, ನಂಬಿಕೆಗಸ್ತರಾಗಿದ್ದರು. ಸೊ ಮುಂದೆ ಇದೆ जब पिताजी ने लकड़ी की नौकाएं बनाने का काम शुरू किया उस समय मैं 6 साल का था. ಅವರ ತಂದೆ ಜೈನುಲ್ ಆಬ್ದೀನ್ ಅವರು ಕಟ್ಟಿಗೆಯಿಂದ ಈ ನಾವುಗಳನ್ನ ಏನು ದೋಣಿಗಳನ್ನ ಕಟ್ತಕ್ಕಂಥ ಕೆಲಸವನ್ನು ಏನ್ ಮಾಡ್ತಾರಪ್ಪ ಅಂದ್ರೆ ಪ್ರಾರಂಭವನ್ನ ಮಾಡ್ತಾರೆ. ಅವಾಗ ಆ ಕಲಾಂ ಅವರ ವಯಸ್ಸು ಎಷ್ಟಿತ್ತಪ್ಪ ಅಂದ್ರೆ ಕೇವಲ 6 ಸಾಲ್ 6 ವರ್ಷದವರು ಇದ್ರು. ये नौकाएं तीर्थयात्रियों को रामेश्वरम से धनुषकोडी सेतु ककराई भी कहा जाता है तक लाने ले जाने के काम आती थी. ಈ ಒಂದು ನೌಕೆಗಳು ಕಟ್ಟಿಗೆಯಿಂದ ಕಟ್ಟಿರ್ತಕ್ಕಂಥ ನೌಕೆಗಳು ತೀರ್ಥಯಾತ್ರಿಗಳನ್ನ ರಾಮೇಶ್ವರಂದಿಂದ ಧನುಷ್ಕೋಡಿಗೆ ಏನಂತ ಕರೀತಾರೆ, ಸೇತು ಕಕರಾಯಿ, ಅವೆರಡು ಹೆಸರು ಒಂದೇ. ಅಲ್ಲಿಗೆ ಏನ್ ಮಾಡ್ತಿದ್ರಪ್ಪ ಅಂತಂದ್ರ ಈ ಬಂದಿರತಕ್ಕಂಥ ತೀರ್ಥ ಯಾತ್ರಿಗಳನ್ನ ತರ್ತಕ್ಕಂಥ ಮತ್ತು ಓದ್ಬಿಡ್ತಕ್ಕಂಥ ಕೆಲಸಗಳನ್ನ ಏನ್ ಮಾಡ್ತಿದ್ದವು ಈ ಒಂದು ಕಟ್ಟಿಗೆಯಿಂದ ದೋಣಿಗಳು. ಸೊ ಇದು ಇತ್ತು ಲಕಡಿಗೆ ನೌಕಾಯೆ. ಸೊ ಕಲಾಂಜಿ ಅವರ ತಮ್ಮ ಹೊಟ್ಟೆ ಪಾಡಿಗಾಗಿ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಕಟ್ಟಿಗೆಯಿಂದ ನೌಕೆಗಳನ್ನ ಹಡಗುಗಳನ್ನ ಕಟ್ತಕ್ಕಂಥ ಕೆಲಸವನ್ನ ಪ್ರಾರಂಭವನ್ನ ಮಾಡ್ತಾರೆ. ಅವಾಗ ಕಲಾಂಜಿ ಅವರು ಕೇವಲ 6 ವರ್ಷದವರು ಇದ್ದರು. ಆಮೇಲೆ ಈ ಒಂದು ನೌಕೆಗಳು ಏನಾಗಿತ್ತಪ್ಪ ಅಂದ್ರೆ ರಾಮೇಶ್ವರಂದಿಂದ ಹಿಡಿದು ಧನುಷ್ಕೋಡಿಗೆ ಇರ್ತಕ್ಕಂಥ ಇನ್ನೊಂದು ಹೆಸರು ಸೇತು ಕಕ್ರಾಯಿ. ಅಲ್ಲಿಗೆ ಒಂದು ಇರ್ತಕ್ಕಂಥ ತೀರ್ಥಯಾತ್ರಿಕೆಗಳನ್ನ ಒಯ್ಯೋದು ಮತ್ತು ತರ್ತಕ್ಕಂಥ ಕೆಲಸವನ್ನ ಅದು ಮಾಡ್ತಿತ್ತು. ಹಾಗಾದ್ರೆ ಧನುಷ್ಕೋಡಿದಿಂದ ರಾಮೇಶ್ವರಂಗೆ ಇರತಕ್ಕಂಥ ಒಟ್ಟು ಮಾರ್ಗ ಎಷ್ಟಪ್ಪ ಅಂದ್ರೆ 19.2 ಕಿಲೋಮೀಟರ್. ಇದು ಸಮುದ್ರದ ಒಂದೇ ಇರ್ತಕ್ಕಂಥ ಮಾರ್ಗ. ಸುಮಾರು 21 ನಿಮಿಷಗಳು ಏನಾಗತ್ತಪ್ಪ ಅಂದ್ರೆ ಸಮಯವನ್ನು ತೆಗೆದುಕೊಳ್ತದ. ಎಲ್ಲಿಗೆ? ರಾಮೇಶ್ವರಂದಿಂದ ಹಿಡಿದು ಧನುಷ್ಕೋಡಿವರೆಗೆ ನಾವು ಹೋಗಿ ಮುಟ್ಟಬೇಕಾಗಿದ್ರೆ.
ओके बच्चों, हम पढ़ रहे हैं मेरा बचपन पाठ का। यहाँ तक हमने अधूरा पाठ किया है, लेकिन इस अधूरा पाठ में कई कुछ मुद्दों को आपको क्या करना है कि ज़रूर से ज़रूर आपको याद रख लेना है, क्योंकि इन मुद्दे आपको परीक्षा की दृष्टि से बहुत ही उपयोगी है। याद रखना है कि इन ಯುವರ್ ಮೆಮರಿ ನೆನಪಿನಲ್ಲಿಡಿ। यह पाठ ಆತ್ಮಕಥಾ ವಿಧ का है। ಈ ಮೇರಾ ಬಚಪನ್ ಅಂತಕ್ಕಂಥ ಪಾಠ ಏನಿದೆಯಲ್ಲ, ಇದು ಆತ್ಮಕಥಾ ವಿಧದಲ್ಲಿ ಇದೆ। इस पाठ से सादगी, धार्मिक सहिष्णुता, मिलजुल कर रहना और किताबें पढ़ने का प्रयोजन सीख मिलती है। ಈ ಪಾಠವನ್ನು ಓದಿದ ನಂತರ ನಿಮಗೆ ಏನಾಗುತ್ತಪ್ಪ ಅಂದ್ರೆ ಸಾದಗಿ ಅಂದ್ರೆ ಸರಳತೆ, ಧಾರ್ಮಿಕ ಸಹಿಷ್ಣುತೆ ಅಂದ್ರೆ ಎಲ್ಲ ಧರ್ಮಗಳ ಕುರಿತು ಸೈರಣೆಯನ್ನು ತೋರುವುದು, ಮಿಲ್ಕ್ ಜುಲ್ಕರ್ ಅಂದ್ರೆ ಒಟ್ಟಿಗೆ ಇರೋದು, ಕಿತಾಬೆ ಪಡನೇಕ ಪ್ರಯೋಜನ ಅಂದ್ರೆ ಪುಸ್ತಕಗಳನ್ನು ಓದೋದ್ರಿಂದ ಆಗ್ತಕ್ಕಂಥ ಪ್ರಯೋಜನ, ಈ ನಾಲ್ಕನ್ನು ಕೂಡ ನೀವು ಏನು ಮಾಡ್ತೀರಪ್ಪ ಅಂದ್ರೆ ತಿಳಿದುಕೊಳ್ತೀರಿ। कलाम जी का जन्म 15 अक्टूबर 1931 को मद्रास राज्य के रामेश्वरम कस्बे में हुआ। ಹಾಗಾದ್ರೆ ಈ ಆತ್ಮಕಥೆ ಇರತಕ್ಕಂಥದ್ದು ಯಾರಪ್ಪ ಅಂದ್ರೆ ಡಾಕ್ಟರ್ APJ ಅಬ್ದುಲ್ ಕಲಾಂ। ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಪೂರ್ಣ ಹೆಸರು ಬಂದ್ಬಿಟ್ಟು ಅವುಲ್ ಫಕೀರ್ ಜೈನುಲಾಬ್ದೀನ್ ಅಬ್ದುಲ್ ಕಲಾಂ ಅಂತ। ಸೊ ಇವರು ಹುಟ್ಟಿಕೊಂಡಿರ್ತಕ್ಕಂಥದ್ದು ಅಕ್ಟೋಬರ್ 15, 1931 ಮದ್ರಾಸ್ ರಾಜ್ಯ, ಸೊ ಅದನ್ನು ನಾವು ತಮಿಳುನಾಡು ಅಂತ ಕರಿತೀವಿ। ಸೊ ರಾಮೇಶ್ವರಂ ಕಸ್ಬೆಯಲ್ಲಿ ಏನು ಮಾಡಿದ್ರಪ್ಪ ಅಂದ್ರೆ ಒಂದು ಮಧ್ಯಮ ವರ್ಗದ ಪರಿವಾರದಲ್ಲಿ कलाम जी ಅವರ ಜನ್ಮ ಆಯಿತು। पिता का नाम ಜೈನುಲಾಬ್ದೀನ್ और माता का नाम ಆಸಿಯಮ್ಮ। ಹಾಗಾದ್ರೆ ಈ APJ ಅಬ್ದುಲ್ ಕಲಾಂ ಅವರ ತಂದೆ ಹೆಸರು ಬಂದ್ಬಿಟ್ಟು ಜೈನುಲಾಬ್ದೀನ್ ಅಂತ, ಆಮೇಲೆ ತಾಯಿ ಹೆಸರು ಬಂದ್ಬಿಟ್ಟು ಏನಪ್ಪ ಅಂದ್ರೆ ಆಸಿಯಮ್ಮ। वे पुस्तैनी घर में रहते थे। ಸೊ ಅಬ್ದುಲ್ ಕಲಾಂ ಜಿ ಅವರು ಚಿಕ್ಕವರಿದ್ದಾಗ ಏನು ಮಾಡ್ತಿದ್ರಪ್ಪ ಅಂದ್ರೆ ಪುಸ್ತೈನಿ ಘರದಲ್ಲಿ, ಪುಸ್ತೈನಿ ಅಂದ್ರೆ ಪಿತ್ರಾರ್ಜಿತವಾಗಿ ಬಂದಿರತಕ್ಕಂಥ ಮನೆಯಲ್ಲಿ ಅವರು ಇರ್ತಿದ್ರು। ಹಾಗಾದ್ರೆ ಈ ಪಿತ್ರಾರ್ಜಿತ ಮನೆ ಪುಸ್ತೈನಿ ಘರ್ ಎಲ್ಲಿತ್ತಪ್ಪ ಅಂತಂದ್ರೆ ರಾಮೇಶ್ವರಂ ಕಿ ಮಸ್ಜಿದ್ ವಾಲಿ ಗಲಿ ಒಳಗಡೆ ಇತ್ತು। ಈ ಮನೆ ಹೇಗಿತ್ತಪ್ಪ ಅಂದ್ರೆ ಚೂನೆ ಪತ್ತರ್ ವ ಈಟ್ ಸೆ ಬನಾ ಪಕ್ಕಾ ಅವ್ರ ಬಡಾ ಘರ್ ತಾ, ಅದು ಸುಣ್ಣ ಕಲ್ಲು ಮತ್ತು ಇಟ್ಟಿಗೆಗಳಿಂದ ಮಾಡಿರ್ತಕ್ಕಂಥ ಪಕ್ಕಾ ಮತ್ತು ದೊಡ್ಡ ಮನೆದಾಗಿತ್ತು पुस्तैनी घर। कलाम जी का बचपन बहुत ही सादगी और निश्चिंतता में बीता ಅಂತ ಒಂದು ಪಾಯಿಂಟ್ ಬರುತ್ತೆ। ಇದಕ್ಕೆ ಏನತ್ತಪ್ಪ ಅಂದ್ರೆ ಉತ್ತರ, ಸೊ ಅಬ್ದುಲ್ ಕಲಾಂ ಅವರ ತಂದೆ ಜೈನುಲಾಬ್ದೀನ್ ಆಡಂಬರಹೀನ ವ್ಯಕ್ತಿಯಾಗಿದ್ದರು। ಓಕೆ, ಅವಶ್ಯಕವಾಗಿರ್ತಕ್ಕಂಥ ಎಲ್ಲ ವಸ್ತುಗಳು ಮನೆಯಲ್ಲಿ ಇಡ್ತಿದ್ರು, ಅನಾವಶ್ಯಕ ವಸ್ತುಗಳಿಂದ ಅವ್ರು ಏನು ಮಾಡ್ತಿದ್ರಪ್ಪ ಅಂದ್ರೆ ದೂರ ಇರ್ತಿದ್ರು। ಅವಶ್ಯಕ ವಸ್ತುಗಳು ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟೆಲ್ಲ ವಸ್ತುಗಳವರು ಮನೆಯಲ್ಲಿ ಸಿದ್ಧವನ್ನು ಪಡಿಸ್ತಿದ್ರು। ಅದಕ್ಕಾಗಿ ಈ ಒಂದು ಉದ್ದೇಶದಿಂದಲೇ ನಾವು ಏನು ಹೇಳ್ಬೋದಪ್ಪ ಅಂದ್ರೆ ಭಾವನಾತ್ಮಕವಾಗಿ ಮತ್ತು ಭೌತಿಕವಾಗಿ, ಭಾವನಾತ್ಮಕವಾಗಿ ಅಂದ್ರೆ ಪ್ರೀತಿ, ಪ್ರೇಮ, ಮಮತೆ, ಸ್ನೇಹ, ಸಂಸ್ಕಾರ ಇವೆಲ್ಲ ಭಾವನೆಗಳು, ಆಮೇಲೆ ಭೌತಿಕ ಅಂದ್ರೆ ಮನೆಯಲ್ಲಿರ್ತಕ್ಕಂಥ ಒಂದು ಅವಶ್ಯಕತೆಗಳು, ಇವೆಲ್ಲವುಗಳು ಕೂಡ ಭೌತಿಕವಾಗಿ ಭಾವನಾತ್ಮಕವಾಗಿ ಏನು ಬೇಕೆಲ್ಲ ಅವೆಲ್ಲ ಸೌಲಭ್ಯಗಳು ಕಲಾಂಜಿ ಅವರ ಮನೆಯಲ್ಲಿರೋದ್ರಿಂದ ಅವರ ಜೀವನ ಬಹಳಷ್ಟು ಸರಳತೆ ಮತ್ತು ನಿಶ್ಚಿಂತವಾಗಿ ಕಳೆದು ಹೋಯಿತು। उनकी माँ उन्हें खाने को चावल, सांबार, अचार और नारियल की ताजी चटनी देती थी। ಸೊ ಕಲಾಂ ಜಿ ಅವರ ತಾಯಿ ಹೆಸರು ಬಂದ್ಬಿಟ್ಟು ಆಸಿಯಮ್ಮ। ಅವು ಏನು ಮಾಡ್ತಿದ್ದಪ್ಪ ಅಂದ್ರೆ ಕಲಾಂಗೆ ಅಡುಗೆ ಮನೆಯಲ್ಲೇ ಕುಳಿಸಿಕೊಂಡು ರಸೋಯಿ ಘರ್ ಮೇ ಬಿಟಾಕರ್ ಏನು ಮಾಡ್ತಿರಪ್ಪ ಅಂದ್ರೆ केले के पत्ते पर ಅಂದ್ರೆ ಬಾಳೆ ಎಲೆಯನ್ನು ಹಾಸ್ತಿದ್ಳು, केले के पत्ते बिछाती थी, फिर उस पर चावल, स्वादिष्ट सुगंधित सांबार, घर से बना हुआ अचार और नारियल की ताजी चटनी देती थी। ಆ ಬಾಳೆ ಎಲೆ ಮೇಲೆ ಏನು ಮಾಡ್ತಿರಪ್ಪ ಅಂದ್ರೆ ಅನ್ನ, ಬಹಳಷ್ಟು ರುಚಿಕರವಾಗಿರ್ತಕ್ಕಂಥ ಸ್ವಾದಿಷ್ಟವಾಗಿರ್ತಕ್ಕಂಥ ಸಾಂಬಾರ, ಮನೆಯಲ್ಲೇ ಮಾಡಿರ್ತಕ್ಕಂಥ ಉಪ್ಪಿನಕಾಯಿ ಮತ್ತು ತೆಂಗಿನ ಚಟ್ನಿಯನ್ನು ಏನು ಮಾಡ್ತಿದ್ರು ಮಗನಿಗೆ ತಾಯಿ ಕೊಡ್ತಿದ್ರು ತಿನ್ಲಿಕ್ಕೆ। ರಾಮೇಶ್ವರಂ ಶಿವ ಮಂದಿರ ಕೆ ಲಿಯೇ ಪ್ರಸಿದ್ಧ ಹೇ। ಸೊ ಈ ರಾಮೇಶ್ವರಂದಲ್ಲಿ ಏನಾಗದಪ್ಪ ಅಂದ್ರೆ ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ದರ್ಶನೀಯ ಸ್ಥಳ ಇದೆ। ಅದು ಏಕಪ್ಪ ಅಂದ್ರೆ ಅಲ್ಲಿ ಬಹಳಷ್ಟು ಒಂದು ಪ್ರತಿಷ್ಠಿತವಾಗಿರ್ತಕ್ಕಂಥ ಶಿವ ಮಂದಿರ ಇದೆ। ಈ ಶಿವ ಮಂದಿರಕ್ಕಾಗಿ ರಾಮೇಶ್ವರಂ ಏನಾಗಿದೆ ಪ್ರಸಿದ್ಧಿಯನ್ನ ಹೊಂದಿದೆ। कलाम जी के इलाके में पुरानी मस्जिद थी, जहां शाम को नमाज के लिए पिताजी उन्हें साथ ले जाते थे। ಅಬ್ದುಲ್ ಕಲಾಂ ಜಿ ಅವರು ಏನೊಂದು ಮಸ್ಜಿದ್ ವಾಲಿ ಗಲಿಯಲ್ಲಿ ಇದ್ರಲ್ಲ, ಅಲ್ಲಿ ಒಂದು ಪುರಾಣಿ ಮಸ್ಜಿದ್, ಬಹಳಷ್ಟು ಹಳೆಯದಾಗಿರ್ತಕ್ಕಂಥ ಮುಸ್ಲಿಮರ ಪ್ರಾರ್ಥನಾ ಸ್ಥಳ ಇತ್ತು। ಅಲ್ಲಿ ಪ್ರತಿದಿನ ಕಲಾಂ ಅವರ ತಂದೆ ಜೈನುಲಾಬ್ದೀನ್ ಕಲಾಂನನ್ನ ಸಾಯಂಕಾಲ ಏನು ಮಾಡ್ತಿದ್ರಪ್ಪ ಅಂದ್ರೆ ಪ್ರಾರ್ಥನೆಯನ್ನು ಬೀಳಲಿಕ್ಕೆ ಅವ್ರಿಗೆ ಏನು ಮಾಡ್ತಿದ್ರು ಕರೆದುಕೊಂಡು ಹೋಗ್ತಾ ಇದ್ರು। ಪಕ್ಷಿ ಲಕ್ಷ್ಮಣ್ ಶಾಸ್ತ್ರಿ ಅವ್ರ ಜೈನುಲಾಬ್ದೀನ್ ಅಭಿನ್ನ ಮಿತ್ರತೆ। ಇದೇನು ಶಿವ ಮಂದಿರ ಇದಾರಲ್ಲ, ಈ ಶಿವ ಮಂದಿರದ ಒಂದು ಬಡೆ ಪೂಜಾರಿ ಅಂತ ಕರೀತಾರೆ, ಸಬ್ಸೆ ಬಡೆ ಪೂಜಾರಿ, ಹಿರಿಯ ಒಬ್ಬ ಅರ್ಚಕರಾಗಿರ್ತಕ್ಕಂಥ ಪಕ್ಷಿ ಲಕ್ಷ್ಮಣ್ ಶಾಸ್ತ್ರಿ ಮತ್ತು ಕಲಾಂ ಜಿ ಅವರ ತಂದೆ ಜೈನುಲಾಬ್ದೀನ್ ಬಹಳಷ್ಟು ಇಬ್ಬರು ಅನ್ಯೋನ್ಯ ವ್ಯಕ್ತಿಗಳಾಗಿದ್ದರು, ಅನ್ಯೋನ್ಯ ಗೆಳೆಯರಾಗಿದ್ದರು। ಅವರಿಬ್ಬರು ಕೂಡ ಏನು ಮಾಡ್ತಿದ್ರಪ್ಪ ಅಂದ್ರೆ ಆಧ್ಯಾತ್ಮಿಕ ವಿಷಯಗಳ ಕುರಿತು ಚರ್ಚೆಯನ್ನ ಮಾಡ್ತಾ ಇದ್ರು। ಯಾರು? ಪಕ್ಷಿ ಲಕ್ಷ್ಮಣ್ ಶಾಸ್ತ್ರಿ ಮತ್ತು ಜೈನುಲಾಬ್ದೀನ್ ಅವರು। नमाज की प्रासंगिकता यह है कि नमाज पढ़ने से हमारा शरीर ब्रह्मांड का एक हिस्सा बन जाता है, जिससे दौलत, आयु, जाति, धर्म, पंथ का कोई भेदभाव नहीं होता है। ಹಾಗಾದ್ರೆ ಪ್ರಾಸಂಗಿಕತೆ ಅಂದ್ರೆ ಉದ್ದೇಶ,
ಮಗ ಕಲಾಂ ಏನು ಮಾಡ್ತಾನಪ್ಪ ಅಂದ್ರೆ ತಂದೆಯವರಿಗೆ ಒಂದು ಕ್ವಶನನ್ನು ಕೇಳ್ತಾನೆ, ಏನು ಅಪ್ಪ ನಾವು ನಮಾಜ್ ಮಾಡೋದ್ರಿಂದ ಪ್ರಾರ್ಥನೆ ಬೀಳೋದ್ರ ಉದ್ದೇಶ ಆದರೂ ಏನು? ಅವಾಗ ತಂದೆ ಏನು ಹೇಳ್ತಾರೆ, ನಾವು ಪ್ರಾರ್ಥನೆಯನ್ನು ಮಾಡೋದ್ರಿಂದ ನಮ್ಮ ಶರೀರ ಏನಾಗ್ತದಪ್ಪ ಅಂದ್ರೆ ದೇಹ ಇಡೀ ಬ್ರಹ್ಮಾಂಡದ ಒಂದು ಭಾಗವಾಗಿ ಪರಿವರ್ತನೆ ಆಗ್ತದ. ಆವಾಗ ನಮ್ಮಲ್ಲಿರ್ತಕ್ಕಂಥ ಆಸ್ತಿ, ವಯಸ್ಸು, ಜಾತಿ, ಧರ್ಮ, ಪಂಥ ಇವ್ಯಾವುದರ ಒಂದು ಭೇದ ಭಾವ ಬರೋದಿಲ್ಲ. ಈ ಉದ್ದೇಶಕ್ಕಾಗಿ ನಾವು ಏನು ಮಾಡಬೇಕು, ಪ್ರಾರ್ಥನೆಯನ್ನು ಮಾಡಬೇಕು ಅಂತ ಯಾರು ಹೇಳ್ತಾರೆ? ಸೊ ತಂದೆ ಜೈನುಲಾಬ್ದೀನ್ ಯಾರಿಗೆ? ಮಗ APJ ಕಲಾಂ ಅವರಿಗೆ. ಮುಂದೆ ಹೋಗೋಣ. स्थानीय ठेकेदार अहमद जलालुद्दीन के साथ पिताजी समुद्र तट के पास नौकाएं बनाने लगे. ಸ್ಥಾನೀಯ ठेकेदार ಅಂದ್ರೆ ಸ್ಥಳೀಯ ಗುತ್ತಿಗೆದಾರ, ಅವನ ಹೆಸರು ಅಹಮದ್ ಜಲಾಲುದ್ದೀನ್. ಅವರು ಮತ್ತು ಅವರ ತಂದೆ ಜೈನುಲಾಬ್ದೀನ್ ಏನು ಮಾಡಕತ್ತರಪ್ಪ ಅಂದ್ರೆ ಸಮುದ್ರದ ದಡದಲ್ಲಿ ಕಟ್ಟಿಗೆ ನೌಕೆಗಳನ್ನ ಮಾಡ್ತಕ್ಕಂಥ ಕೆಲಸವನ್ನ ಪ್ರಾರಂಭವನ್ನ ಮಾಡ್ತಾರೆ. बाद में अहमद जलालुद्दीन की मेरी बड़ी बहन जोहरा के साथ शादी हो गई. ಇಲ್ಲಿ ಕಲಾಂಜಿ ಅವರ ಒಬ್ಬ ದೊಡ್ಡ ಅಕ್ಕಳ ಹೆಸರು ಬರ್ತದ ಜೋಹರಾ ಅಂತ. ಆಕಿ ಜೊತೆಗೆ ಏನಾಗ್ತೈತಪ್ಪ ಅಂದ್ರೆ ಈ ಅಹಮದ್ ಜಲಾಲುದ್ದೀನನ ಮದುವೆ ಆಗಿ ಹೋಗ್ತದ. ನೌಕಾओं को आकार लेते हुए मैं गौर से देखता था. ಸೊ ಮುಂದೆ ನಿಮಗೆ ಗೊತ್ತಿರಬಹುದು, ಅಂದ್ರೆ ದೋಣಿಗಳ ಒಂದು ಆಕಾರ ಮೀನಿನ ದೇಹದಲ್ಲಿರ್ತದ. ಅವೆಲ್ಲ ಆಕಾರಗಳನ್ನು ಏನ್ ಮಾಡ್ತಿದ್ದಪ್ಪ ಅಂದ್ರೆ ಕಲಾಂ ಚಿಕ್ಕವರಿದ್ದಾಗ ಬಹಳಷ್ಟು ಗೌರ್ಸಿ ಅಂದ್ರೆ ಅವಲೋಕನವಾಗಿ ಉದ್ದೇಶಪೂರ್ವಕವಾಗಿ ನೋಡ್ತಿದ್ದ. पिताजी का कारोबार काफी अच्छा चल रहा था. ಕಾರೋಬಾರ್ ಅಂದ್ರೆ ಕೆಲಸ ಕಾರ್ಯ. ಸೊ ಅವರ ತಂದೆ ಕೆಲಸ ಚಟುವಟಿಕೆಗಳು ಬಹಳಷ್ಟು ಒಳ್ಳೆಯದಾಗಿ ನಡೆದಿತ್ತು. एक दिन 100 मील प्रति घंटे की रफ्तार से हवा चली. ಒಂದು ದಿನ ಏನಾಗ್ತಿತ್ತಪ್ಪ ಅಂದ್ರೆ ಪ್ರತಿ ಗಂಟೆಗೆ ರಫ್ತಾರ್ ಅಂದ್ರೆ ವೇಗ, 100 ಮೀಲ್ 100 ಮೈಲು ಪ್ರತಿ ಗಂಟೆಯ ವೇಗದಲ್ಲಿ ಅಲ್ಲಿ ಗಾಳಿ ಬೀಸ್ತಾ ಇತ್ತು. ಸಮುದ್ರ ಮೇ ತುಫಾನ್ ಆಗ. ಸೊ ತುಫಾನ್ ಅಂದ್ರೆ ಬಿರುಗಾಳಿ. ಸೊ ಸಮುದ್ರದಲ್ಲಿ ಬಿರುಗಾಳಿ ಇರ್ತದ. ತುಫಾನ್ ಮೇ ಸೇತು ಕಕ್ರಾಯಿಕೆ ಕುಚ್ ಲೋಗ್ ಅವ್ರ ಹಮಾರಿ ನಾವೇ ಬಹಗೈ. ಜೋರಾಗಿ ಬೀಸಿರ್ತಕ್ಕಂಥ ಈ ಬಿರುಗಾಳಿಗೆ ಏನಾಗ್ತಿತ್ತಪ್ಪ ಅಂದ್ರೆ ಆ ಸೇತು ಕಕ್ರಾಯಿಲಿರ್ತಕ್ಕಂಥ ಜನ ಆಗಿರಬಹುದು ಮತ್ತು ಅವರ ಒಂದು ಕಟ್ಟಿಗೆ ಒಂದು ದೋಣಿಗಳು ಎಲ್ಲ ಏನಾಗ್ತವಪ್ಪ ಅಂದ್ರೆ ಬಹಗೈ, ನೀರಿನಲ್ಲಿ ಏನಾಗ್ತಾವ ಹೋಗ್ತವೆ. उसी में पाम्बन फल भी टूट गया. ಇದೇ ಸಮಯದಲ್ಲಿ ಏನಾಗ್ತಿತ್ತಪ್ಪ ಅಂದ್ರೆ ಪಾಂಬನ್ ಮತ್ತು ಸೇತು ಕಕ್ರಾಯಿ ನಡುವೆ ಒಂದು ಬ್ರಿಡ್ಜ್ ಇತ್ತು. ಆ ಬ್ರಿಡ್ಜ್ ಕೂಡ ಏನಾಗ್ತದ ಕಟ್ ಆಗಿ ಹೋಗ್ತದ. ಅವ್ರ ಯಾತ್ರಿयों से भरी ट्रेन दुर्घटनाग्रस्त हो गई. ಇದೇ ಕಾರಣಕ್ಕಾಗಿ ಏನಾಗಿತ್ತಪ್ಪ ಅಂದ್ರೆ ಬಹಳಷ್ಟು ಭಕ್ತಾದಿಗಳು ಪ್ರಯಾಣಿಕರು ಬಂದಿರತಕ್ಕಂಥ ಒಂದು ತುಂಬಿರ್ತಕ್ಕಂಥ ರೈಲು ಬಂಡಿ ಅಪಘಾತಕ್ಕೆ ಎಡೆ ಆಗ್ತದ. तब तक मैंने सिर्फ समुद्र की खूबसूरती को ही देखा था. ಇಲ್ಲಿಯವರೆಗೆ ಅವ್ರು ಏನು ಮಾಡಿದ್ರಪ್ಪ ಅಂದ್ರೆ ಸಮುದ್ರ ಅಂದ್ರೆ ಬಹಳಷ್ಟು ಸುಂದರವಾಗಿರ್ತದ, ಅದನ್ನು ನಾವು ನೀರಿನಲ್ಲಿ ಈಜ್ಬಹುದು, ನೀರಿನಲ್ಲಿ ನಾವು ನಮ್ಮ ಒಂದು ಆನಂದವನ್ನು ಕಳೆದುಕೊಳ್ಬಹುದು ಅಂತಕ್ಕಂಥದ್ದು ಒಳ್ಳೆಯತನ ಸಮುದ್ರದ ಒಂದು ನೋಟವನ್ನು ಕಲಾಂ ಅವರು ನೋಡಿದ್ರು. ಯಾವಾಗ ಬಿರುಗಾಳಿ ಬೀಸ್ತಲ್ಲ ಆವಾಗ ಸಮುದ್ರದ ಇನ್ನೊಂದು ನೋಡ್ತಾರೆ. ಎಲ್ಲ ಜನರು ಅದರಲ್ಲಿ ಹೋಗ್ತಾರೆ, ನೀರಿನಲ್ಲಿ ಹೋಗ್ತಾರೆ. ಆಮೇಲೆ ಅವರ ದೋಣಿಗಳೆಲ್ಲವುಗಳು ಕೂಡ ಏನಾಗ್ತವಪ್ಪ ಅಂದ್ರೆ ನೀರಿನಲ್ಲಿ ಹೋಗ್ತವೆ. उसकी अपार एवं अनियंत्रित ऊर्जा ने मुझे हतप्रभ कर दिया. ಹತಪ್ರಭ ಅಂದ್ರೆ ಏನಪ್ಪಾ ಅಂದ್ರೆ ಮೂಕ ವಿಸ್ಮಿತ. ಸೊ ಸಮುದ್ರದಲ್ಲಿರ್ತಕ್ಕಂಥ ಅಪಾರವಾಗಿರ್ತಕ್ಕಂಥ ಶಕ್ತಿ ಆಗಿರಬಹುದು. ಅನಿಯಂತ್ರಿತ ಊರ್ಜಾ ಅಂದ್ರೆ ಶಕ್ತಿ, ಅನಿಯಂತ್ರಿತ ಅಂದ್ರೆ ನಿಯಂತ್ರಣವನ್ನು ಹೊಂದದೇ ಇರತಕ್ಕಂಥದ್ದು. ಹಸ್ತಪ್ರಭ ಅಂತಂದ್ರೆ ನಿಸ್ತೇಜ, ಶಿಥಿಲ. ಸೊ ಅದನ್ನ ಏನಾಗ್ತದಪ್ಪ ಅಂದ್ರೆ ಇದೆಲ್ಲವೂ ಏನಾಗ್ತದಪ್ಪ ಅಂದ್ರೆ ಮೂಕ ವಿಸ್ಮಿತರನ್ನಾಗಿ ಮಾಡ್ತದ ಸಮುದ್ರದ ಒಂದು ಅಪಾರ ಮತ್ತು ಅನಿಯಂತ್ರಿತ ಶಕ್ತಿಯನ್ನ ನೋಡಿಕೊಂಡು. ಸೊ ಇಲ್ಲಿ ನಾನು ಇಲ್ಲೊಂದು ಚಿತ್ರವನ್ನು ತಂದಿದ್ದೀನಿ. ಇದೇನಪ್ಪ ಅಂದ್ರೆ ಅಹಮದ್ ಜಲಾಲುದ್ದೀನ್. ಸೊ ಅವರು ಸ್ಥಾನೀಯ ಟೇಕೆದಾರ್ ಆಗಿದ್ರು. ಆಮೇಲೆ ಕಲಾಂಜಿ ಅವರ ದೊಡ್ಡ ಅಕ್ಕ ಜೋಹರಾ ಜೊತೆ ಮದುವೆ ಆಗ್ತದ. ಸೊ ಇವರು ಅಹಮದ್ ಜಲಾಲುದ್ದೀನ್. ಸೊ ಮುಂದೆ ಇರ್ತಕ್ಕಂಥದ್ದು ಒಂದೇನಪ್ಪ ಅಂದ್ರೆ ಪಾಂಬನ್ ಫೂಲ್. ಸೊ ಈ ಪಾಂಬನ್ ಫೂಲ್ ಸೇತು ಕಕ್ರಾಯಿ ಮತ್ತು ಪಾಂಬನ್ನಲ್ಲಿ ನಡೀತಕ್ಕಂಥ ಇದರ ಒಂದು ಹಿಸ್ಟ್ರಿನಿದೆ. ಬಹಳಷ್ಟು ಹಳೆಯದಾಗಿರ್ತಕ್ಕಂಥ ಮತ್ತು ಉತ್ತವಾಗಿರ್ತಕ್ಕಂಥ ನಮ್ಮ ದೇಶದಲ್ಲಿರ್ತಕ್ಕಂಥ ಸೇತುವೆ. ಸಮುದ್ರದಲ್ಲಿ ಬೀಸಿರ್ತಕ್ಕಂಥ ಬಿರುಗಾಳಿಗೆ ಈ ಸೇತುವೆಗಳು ಕೂಡ ಕಟ್ಟಾಗಿ ಹೋಗ್ತದ. ಅಲ್ಲಿರ್ತಕ್ಕಂಥ ರೈಲು ಬಂಡಿಲಿರ್ತಕ್ಕಂಥ ಪ್ರಯಾಣಿಕರು ಕೂಡ ಅಪಘಾತಕ್ಕೆ ಎಡೆ ಮಾಡಿಕೊಡ್ತಾರ. ಅವಾಗ ಅವರು ಸಮುದ್ರದ ಇನ್ನೊಂದು ರೂಪವನ್ನು ನೋಡಿ ಆ ಕಲಾಂ ಅವರು ಏನು ಮಾಡ್ತಾರಪ್ಪ ಅಂದ್ರೆ ಮೂಕ ವಿಸ್ಮಿತರನ್ನಾಗಿ ಮಾಡ್ತಾರೆ. ಇಷ್ಟಿತ್ತು ಈ ಒಂದು ಭಾಗದಲ್ಲಿ. ओके, मेरा बचपन पाठ पढ़ रहे हैं और मेरा बचपन पाठ का आगे के भाग इस प्रकार है बच्चों. उम्र में काफ़ी फ़र्क होने के बावजूद अहमद जलालुद्दीन मेरे अंतरंग मित्र बन गए. यानी अब्दुल कलाम जी के अंतरंग यानी अभिन्न मित्र बन गए. कौन? अहमद जलालुद्दीन. और काफ़ी उम्र में वे बड़े थे. कितने साल बड़े थे? करीबन 15 साल बड़े थे. ಅಂದರೆ ಕಲಾಂ ಅವರಿಗಿಂತನೂ ಕೂಡ ಅಂದಾಜು 15 ವರ್ಷಗಳವರೆಗೆ 15 ವರ್ಷ ದೊಡ್ಡವರಾಗಿದ್ರು. ಯಾರಪ್ಪ ಅಂದ್ರೆ ಅಹಮದ್ ಜಲಾಲುದ್ದೀನ್. ಆದರೂ ಅವರಿಬ್ಬರು ಏನಾಗಿದ್ರಪ್ಪ ಅಂದ್ರೆ ಬಹಳಷ್ಟು ಅಂತರಂಗ ಅಭಿನ್ನ ಆಗಿರ್ತಕ್ಕಂಥ ಕ್ಲೋಸ್ ಫ್ರೆಂಡ್ ಆಗಿದ್ರು ಕಲಾಂ ಮತ್ತು ಅಹಮದ್ ಜಲಾಲುದ್ದೀನ್. ಅವ್ರು ಮುಜೆ ಆಜಾದ್ ಕಹಕರ್ ಪುಕಾರಾ ಕರ್ತೆ. ಅಷ್ಟೇ ಅಲ್ಲದೆ ಅಹಮದ್ ಜಲಾಲುದ್ದೀನ್ ಪ್ರೀತಿಯಿಂದ ಕಲಾಂ ಅವ್ರಿಗೆ ಏನಂತ ಕರಿತಿದ್ರಪ್ಪ ಅಂದ್ರೆ ಆಜಾದ್ ಅಂತ ಕರಿತಿದ್ರು. हम दोनों रोजाना शाम को दूर तक साथ घूमने जाया करते. ಸೊ ರೋಜಾನ ಅಂದ್ರೆ ಪ್ರತಿದಿನ. ಸೊ ಪ್ರತಿದಿನ ಇಬ್ಬರು ಏನ್ ಮಾಡ್ತಿದ್ರಪ್ಪ ಅಂದ್ರೆ ಸಾಯಂಕಾಲ ಸೊ ದೂರದವರೆಗೆ ಏನ್ ಮಾಡ್ತಿದ್ರು ತಿರುಗಾಡ್ಲಿಕ್ಕೆ ಸುತ್ತಾಡ್ಲಿಕ್ಕೆ ಹೋಗ್ತಾ ಇದ್ರು.
हम मस्जिद वाली गली से निकलते और समुद्र के रेतीले तट पर चल पड़ते. ಅವ್ರು ಏನ್ ಮಾಡ್ತಿದ್ರಪ್ಪ ಅಂದ್ರ ಅವ್ರೇನು ರಾಮೇಶ್ವರಂದ ಮಸ್ಜಿದ್ ವಾಲಿ ಗಲ್ಲಿಯಲ್ಲಿ ಇದ್ರಲ್ಲ ಅಲ್ಲಿಂದ ಅಲ್ಲಿ ಹೊರಡೆ ಏನ್ ಮಾಡ್ತಿದ್ರಪ್ಪ ಅಂದ್ರ ಆ ಸಮುದ್ರದ ದಡದಲ್ಲಿ ಇರ್ತಕ್ಕಂಥ ಮರಳಿನ ಮೇಲೆ ಏನ್ ಮಾಡ್ತಿದ್ರಪ್ಪ ಅಂದ್ರ ಮರಳಿನ ದಡದವರೆಗೂ ಕೂಡ ಅವ್ರು ಏನ್ ಮಾಡ್ತಿದ್ರು ನಡೆದಾಡ್ಕೋತ ಹೋಗ್ತಾ ಇದ್ರು. मैं और ಜಲಾಲುದ್ದೀನ್ ಪ್ರಾಯ ಆಧ್ಯಾತ್ಮಿಕ ವಿಷಯ ಪರ್ ಬಾತೆ ಕರ್ತೆ. ಅಲ್ಲೇನು ಅವ್ರೇನ್ ತಿರುಗ್ತಿದ್ರಲ್ಲ ಆ ಒಂದು ವಿಷಯದಲ್ಲಿನೂ ಕೂಡ ಅವ್ರು ಏನ್ ಮಾಡ್ತಿದ್ರು ಆಧ್ಯಾತ್ಮಿಕ ವಿಷಯದ ಕುರಿತು ಅಂದ್ರೆ ದರ್ಶನ ಅಂತ ಕರಿತೀವಿ, ಫಿಲಾಸಫಿ ಅಂತ ಕರಿತೀವಿ, ಇದೇ ಒಂದು ಆಧ್ಯಾತ್ಮಿಕ ವಿಷಯದ ಕುರಿತು ಅವರು ಪರಸ್ಪರ ಏನ್ ಮಾಡ್ತಾ ಇದ್ರಪ್ಪ ಅಂದ್ರ ಕಲಾಂ ಮತ್ತು ಜಲಾಲುದ್ದೀನ್ ಅವರು ಮಾತಾಡ್ತಾ ಇದ್ರು. ಸೊ ಇದು ಕಲಾಂ ಮತ್ತು ಜಲಾಲುದ್ದೀನ್ ಅವರ ಒಂದು ಭಾವಚಿತ್ರ. ಸೊ ಇವರೇ ಯಾರಪ್ಪ ಅಂದ್ರೆ ಜಲಾಲುದ್ದೀನ್. ಇವರು ಕಲಾಂಕ್ಕಿಂತಲೂ ಕೂಡ ಸುಮಾರು 15 ವರ್ಷಗಳ ಕಾಲ ಏನಾಗಿದ್ರು ದೊಡ್ಡವರಾಗಿದ್ರು. ಇವು ಪ್ರೀತಿಯಿಂದ ಕಲಾಂ ಅವ್ರಿಗೆ ಆಜಾದ್ ಅಂತ ಕರಿತಿದ್ರು. ಪ್ರತಿದಿನ ಸಂಜೆ ಇವರು ಮಸ್ಜಿದ್ ವಾಲಿ ಗಲ್ಲಿಯಿಂದ ಹೊರಟು ಸೊ ಸಮುದ್ರದ ದಡದಲ್ಲಿವರೆಗೆ ಏನ್ ಮಾಡ್ತಿದ್ರು ಹೋಗ್ತಿದ್ರು. ಅಲ್ಲಿಬ್ಬರು ಕೂಡ ಅವ್ರು ಏನ್ ಮಾಡ್ತಿದ್ರಪ್ಪ ಅಂದ್ರ ಪರಸ್ಪರವಾಗಿ ಆಧ್ಯಾತ್ಮಿಕ ವಿಷಯಗಳ ಕುರಿತು ಚರ್ಚೆಯನ್ನ ಮಾಡ್ತಾ ಇದ್ರು. प्रसंगवश मुझे यहाँ यह भी उल्लेख कर देना चाहिए कि पूरे इलाके में सिर्फ जलालुद्दीन ही थे, अंग्रेजी में लिख सकते थे. ಇಲ್ಲಿ ಸೊ ಒಂದು ವಿಷಯವನ್ನ ಅವರು ಉಲ್ಲೇಖವನ್ನ ಮಾಡ್ತಾರೆ. ಏನು ಉಲ್ಲೇಖ ಮಾಡ್ತಾರಪ್ಪ ಅಂದ್ರ ಪೂರೆ ಇಲಾಖೆ ಮೇ ಆ ಏನೋ ಒಂದು ಗಲ್ಲಿ ಇತ್ತಲ್ಲ ಆ ಓಣಿ ಒಳಗಡೆ ಒಬ್ಬರೇ ಏನು ಮಾಡ್ತಿದ್ರಪ್ಪ ಅಂದ್ರ ಅಂಗ್ರೇಜಿ ಅಂದ್ರೆ ಇಂಗ್ಲಿಷ್ ಭಾಷೆಯನ್ನ ಬರಿತಾ ಇದ್ರು. ಅವರೇ ಯಾರು? ಅಹಮದ್ ಜಲಾಲುದ್ದೀನ್. मेरे परिचितों में जलालुद्दीन के बराबर शिक्षा का स्तर किसी का भी नहीं था. ಅಂದ್ರೆ ಅವರಿಗೆ ಎಷ್ಟೊಂದು ಪರಿಚಿತರಿದ್ರಲ್ಲ ಅಬ್ದುಲ್ ಕಲಾಂಗೆ, ಆ ಪರಿಚಿತರಲ್ಲಿ ಈ ಜಲಾಲುದ್ದೀನ್ ಅವರಷ್ಟು ಒಂದು ಶಿಕ್ಷಣವನ್ನ ಯಾರ್ದು ಕೂಡ ಆಗಿರ್ಲಿಲ್ಲ. ಅಂದ್ರೆ ಅಷ್ಟು ಒಂದು ಶಿಕ್ಷಣವನ್ನ ಎಜುಕೇಟೆಡ್ ಫ್ಯಾಮಿಲಿ ಆಗಿದ್ರು ಜಲಾಲುದ್ದೀನ್ ಅವರು. और नहीं किसी को उनके बराबर बाहरी दुनिया के बारे में पता था. ಅಷ್ಟೇ ಅಲ್ಲದೆ ಅವರು ಎಷ್ಟು ತಿಳಿದುಕೊಂಡಿದ್ರಲ್ಲ ಹೊರ ಪ್ರಪಂಚದ ಬಗ್ಗೆ, ಅಷ್ಟು ಹೊರ ಪ್ರಪಂಚದ ಜ್ಞಾನವನ್ನ ಅಲ್ಲಿರ್ತಕ್ಕಂಥ ಅವರ ಪರಿಚಿತರಲ್ಲಿ ಯಾರು ಕೂಡ ಅವರು ತಿಳಿದುಕೊಂಡಿರ್ಲಿಲ್ಲ. ಯಾಕಂದ್ರೆ ಎಜುಕೇಶನ್ ಕೂಡ ಅಷ್ಟು ಹೈ ಕ್ವಾಲಿಟಿ ಆಗಿತ್ತು, ಅಷ್ಟು ಚೆನ್ನಾಗಿ ಕಲ್ತಿದ್ರು. ಅಷ್ಟೇ ಅಲ್ಲದೆ ಹೊರ ಪ್ರಪಂಚದ ಜ್ಞಾನನೂ ಕೂಡ ತುಂಬಾನೇ ಇತ್ತು ಜಲಾಲುದ್ದೀನ್ಗೆ. जलालुद्दीन मुझे हमेशा शिक्षित व्यक्तियों, वैज्ञानिक खोजों, समकालीन साहित्य और चिकित्सा विज्ञान की उपलब्धियों के बारे में बताते रहते थे. ಅಷ್ಟೇ ಅಲ್ಲದೆ ಏನಾಯ್ತಪ್ಪ ಅಂತಂದ್ರ ಇಲ್ಲಿ ಯಾವತ್ತೂ ಕೂಡ ಕಲಾಂ ಅವ್ರಿಗೆ ಅಹಮದ್ ಜಲಾಲುದ್ದೀನ್ ಅವ್ರು ಏನ್ ಮಾಡ್ತಿದ್ರಪ್ಪ ಅಂದ್ರೆ ಶಿಕ್ಷಿತ ವ್ಯಕ್ತಿಗಳ ಬಗ್ಗೆ ಆಗಿರ್ಬೋದು, ಮಹಾನ್ ಶ್ರೇಷ್ಠ ವ್ಯಕ್ತಿಗಳಾಗಿರ್ಬೋದು, ವೈಜ್ಞಾನಿಕ ಖೋಜ್ ಅಂದ್ರೆ ವೈಜ್ಞಾನಿಕ ಸಂಶೋಧನೆಗಳು, ಹೊಸ ಹೊಸ ಅನ್ವೇಷಣೆಗಳ ಪರಿಚಯ ಆಗಿರ್ಬೋದು, ಸಮಕಾಲೀನ ಸಾಹಿತ್ಯ ಆ ಒಂದು ಕಾಲಿನ ಸಾಹಿತ್ಯದಲ್ಲಿ ಯಾವೆಲ್ಲ ಕೃತಿಗಳಿದ್ರು, ಕವಿಗಳಿದ್ರು, ಅವೆಲ್ಲವುಗಳು ಕೂಡ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಹೇಳ್ತಿದ್ರು. ಜೊತೆಗೆ ಚಿಕಿತ್ಸಾ ವಿಜ್ಞಾನ ಅಂದ್ರೆ ಮೆಡಿಕಲ್ ಸೈನ್ಸ್, ಓಕೆ, ಈ ವೈದ್ಯಕೀಯ ವಿಜ್ಞಾನದಲ್ಲಿರ್ತಕ್ಕಂಥ ಉಪಲಬ್ಧಿ ಅಂದ್ರೆ ಸಾಧನೆ, ಅವೆಲ್ಲವುಗಳು ಕೂಡ ಏನೇನೆಲ್ಲ ಅಚೀವ್ಮೆಂಟ್ ಇದಾವಲ್ಲ ಅವೆಲ್ಲವುಗಳನ್ನು ಕಲಾಂಗೆ ಜಲಾಲುದ್ದೀನ್ ಅವ್ರು ಹೇಳ್ತಿದ್ರು. ಇದು ಇಂಪಾರ್ಟೆಂಟ್. ಶಿಕ್ಷಿತ ವ್ಯಕ್ತಿ, ವೈಜ್ಞಾನಿಕ ಖೋಜೋ, ಸಮಕಾಲೀನ ಸಾಹಿತ್ಯ, ಚಿಕಿತ್ಸಾ ವಿಜ್ಞಾನ, ಈ 4 ವಿಷಯದ ಕುರಿತು ಏನ್ ಮಾಡ್ತಿದ್ರಪ್ಪ ಅಂದ್ರ ಆ ವಿಷಯವನ್ನ ಕಲಾಂಗೆ ಜಲಾಲುದ್ದೀನ್ ಅವರು ಹೇಳಿಕೊಡ್ತಾ ಇದ್ರು. वही थे जिन्होंने मुझे सीमित दायरे से बाहर निकाल कर नई दुनिया का बोध कराया. ಇಷ್ಟೆಲ್ಲ ಜ್ಞಾನವನ್ನು ಪಡೆದ ನಂತರನೇ ಏನೈತಪ್ಪ ಅಂದ್ರೆ ಒಂದು ಸೀಮಿತವಾಗಿರ್ತಕ್ಕಂಥ ಕ್ಷೇತ್ರದಲ್ಲಿರ್ತಕ್ಕಂಥ ಜ್ಞಾನ ಈ ಹೊರ ಪ್ರಪಂಚಕ್ಕೆ ನನಗೆ ಬರ್ಲಿಕ್ಕೆ ಇವೆಲ್ಲವುಗಳು ಅನುವು ಮಾಡಿಕೊಟ್ಟಿತ್ತು ಅಂತ ಇಲ್ಲಿ ಕಲಾಂ ಅವರು ತಮ್ಮ ಆತ್ಮಕಥೆಯಲ್ಲಿ ಏನ್ ಮಾಡ್ತಾ ಇದ್ದಾರೆ, ವಿವರಣೆಯನ್ನ ಕೊಡ್ತಾ ಇದ್ದಾರೆ. ಮುಂದೆ ಇದೆ, मेरे बाल्यकाल में पुस्तकें एक दुर्लभ वस्तु की तरह हुआ करती थी. ದುರ್ಲಭ ಅಂದ್ರೆ ಏನಪ್ಪ ಅಂದ್ರೆ ಸಿಗದೆ ಇರ್ತಕ್ಕಂಥದ್ದು, ಅಪರೂಪ. ಅಂದ್ರೆ ಕಲಾಂ ಅವರ ಬಾಲ್ಯದಲ್ಲಿ, ಕಲಾಂ ಅವರ ಒಂದು ಚಿಕ್ಕ ವಯಸ್ಸಿನಲ್ಲಿ ಸೊ ಅವ್ರಿಗೆ ಏನಾಗಿತ್ತು ಅಂದ್ರೆ ಪುಸ್ತಕಗಳಂದ್ರೆ ಬಹಳಷ್ಟು ಅಪರೂಪದ ವಸ್ತುಗಳಾಗಿತ್ತು. हमारे यहाँ स्थानीय स्तर पर एक पूर्व क्रांतिकारी या कहिए उग्र राष्ट्रवादी STR मानिकम का निज पुस्तकालय था. ಅವರಲ್ಲಿ ಅಂದ್ರೆ ಈ ರಾಮೇಶ್ವರಂದಲ್ಲಿ ಏನಾಯ್ತಪ್ಪ ಅಂದ್ರೆ ಸ್ಥಾನೀಯ ಸ್ತರ ಪರ್ ಅಂದ್ರೆ ಲೋಕಲ್ ಆಗಿರ್ತಕ್ಕಂಥ ಒಂದು ಅಲ್ಲೇ ಸ್ಥಳೀಯವಾಗಿ ಒಂದು ಏನಾಯ್ತಪ್ಪ ಅಂದ್ರೆ ಒಬ್ರು ಕ್ರಾಂತಿಕಾರಿ ಇದ್ರು, ಉಗ್ರ ರಾಷ್ಟ್ರವಾದಿ ಇದ್ರು. ಅವ್ರದ್ದೇ ಯಾರಪ್ಪ ಅಂದ್ರೆ STR ಮಾನಿಕಮ್. ಸೊ STR ಮಾನಿಕಮ್ ಅವ್ರದ್ದು ಒಂದು ನಿಜಿ ಪುಸ್ತಕಾಲಯ. ನಿಜಿ ಪುಸ್ತಕಾಲಯ ಅಂದ್ರೆ ಏನಪ್ಪ ಅಂದ್ರೆ ಪರ್ಸನಲ್ ಲೈಬ್ರರಿ ಅಂತ ಕರಿತೀವಿ, ವೈಯಕ್ತಿಕವಾಗಿರ್ತಕ್ಕಂಥ ಗ್ರಂಥಾಲಯ. ಉನ್ಹೋನೆ ಮುಜೆ ಹಮೇಶಾ ಪಢಾನೆ ಕೆ ಲಿಯೆ ಉತ್ಸಾಹಿತ್ ಕಿಯಾ. ಅವಾಗ ಅವರು ಕಲಾಂಗೆ ನೋಡಿದ ತಕ್ಷಣ ಏನ್ ಮಾಡ್ತಾರಪ್ಪ ಅಂದ್ರೆ STR ಮಾನಿಕಮ್ಮ ಇಲ್ಲ ನೀ ಎಲ್ಲಾನು ಏನ್ ಮಾಡ್ಬೇಕು, ಓದ್ಬೇಕು ಅಂತಕ್ಕಂಥ ಸ್ಫೂರ್ತಿ ಪ್ರೇರಣೆಯನ್ನ STR ಮಾನಿಕಮ್ ಅವರು ಕಲಾಂ ಅವ್ರಿಗೆ ಕೊಡ್ತಾರೆ. मैं अक्सर उनके घर से पढ़ने के लिए किताबें ले आया करता था. ಅಷ್ಟೇ ಅಲ್ಲದೆ ಅವರ ಒಂದು ಪರ್ಸನಲ್ ಲೈಬ್ರರಿ ಇದ್ರೂ ಕೂಡ ಈ ಕಲಾಂ ಅವ್ರಿಗರು ಓದ್ಲಿಕ್ಕೆ ಪ್ರೇರಣೆಯನ್ನ ಕೊಡ್ತಾರೆ. ಅಲ್ಲಿಂದ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಮನೆಗೆ ಪುಸ್ತಕಗಳನ್ನ ಓದಲಿಕ್ಕೆ ಏನ್ ಮಾಡ್ತಾರೆ, ತೆಗೆದುಕೊಂಡು ಬರ್ತಾರೆ STR ಮಾನಿಕಮ್ ಅವರ ಒಂದು ವೈಯಕ್ತಿಕ ಗ್ರಂಥಾಲಯದಿಂದ. ಸೊ ಈ ಚಿತ್ರದಲ್ಲಿ ಇರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಒಂದು STR ಮಾನಿಕಮ್ ಅವರ ಒಂದು ಚಿತ್ರ ಇದು.
ಸೊ ಇವರು STR ಮಾನಿಕಮ್ ಅವರು. ಆಮೇಲೆ ಇವ್ರದ್ದೇ ಆಗಿರ್ತಕ್ಕಂಥ ಒಂದು ನಿಜ ಪುಸ್ತಕಾಲಯ ಇತ್ತು, ಅದನ್ನೇ ನಿಜ ಪುಸ್ತಕಾಲಯ ಅಂದ್ರೆ ಪರ್ಸನಲ್ ಲೈಬ್ರರಿ, ವೈಯಕ್ತಿಕ ಗ್ರಂಥಾಲಯ. ಇವರೇ ಅಬ್ದುಲ್ ಕಲಾಂ ಅವ್ರಿಗೆ ಓದಲಿಕ್ಕೆ ಪ್ರೇರಣೆಯನ್ನ ಕೊಡ್ತಾರೆ. ಇವರ ಒಂದು ಗ್ರಂಥಾಲಯದಿಂದನೇ ಕೂಡ ಕಲಾಂ ಅವರು ಪುಸ್ತಕಗಳನ್ನ ಮನೆಗೆ ತೆಗೆದುಕೊಂಡು ಬಂದು ಓದುತ್ತಾರೆ. ಇಷ್ಟೊಂದು ರೀತಿಯಾಗಿರ್ತಕ್ಕಂಥ ಓದಿನಲ್ಲಿ ಅವ್ರಿಗೆ ಪ್ರೇರಣೆಯನ್ನು ಕೊಟ್ಟರು STR ಮಾನಿಕಮ್ ಅವರು. ಇವರೊಬ್ಬರು ಕ್ರಾಂತಿಕಾರಿ ಮತ್ತು ಉಗ್ರ ರಾಷ್ಟ್ರವಾದಿ ಅಂತಲೂ ಕೂಡ ನಾವು ಹೇಳಬಹುದು. ಮುಂದೆ दूसरे जिस व्यक्ति का मेरे बाल्य जीवन पर गहरा असर पड़ा वह मेरे चचेरे भाई शमसुद्दीन थे. ಅಬ್ದುಲ್ ಕಲಾಂ ಜಿ ಅವರ ಜೀವನದಲ್ಲಿ ಒಂದು ಪ್ರಭಾವನ ಬೀರಿರ್ತಕ್ಕಂಥ ಎರಡನೇ ವ್ಯಕ್ತಿ ಯಾರಪ್ಪ ಅಂತಂದ್ರ ಅವರ ಚಚೇರೆ ಭಾಯಿ ಯಾರಪ್ಪ ಅಂದ್ರ ಶಂಸುದ್ದೀನ್ ಅಂತ ಕರಿತೀವಿ. ವಹ ರಾಮೇಶ್ವರಂ ಮೇ ಅಖಬಾರೋं का एकमात्र वितरक थे. ಅವರು ಈ ಶಂಸುದ್ದೀನ್ ಯಾರಪ್ಪ ಅಂದ್ರೆ ಚಚೇರೆ ಭಾಯಿ. ಅವರು ರಾಮೇಶ್ವರಂನಲ್ಲಿ ಅಖಬಾರ್ ಅಂದ್ರೆ ಸಮಾಚಾರ ಪತ್ರ, ದಿನಪತ್ರಿಕೆಗಳನ್ನ ಏಕಮಾತ್ರ ಏನಾಗಿದ್ರಪ್ಪ ಅಂದ್ರೆ ವಿತರಕರಾಗಿದ್ದರು, ಮಾರಾಟಗಾರರಾಗಿದ್ದರು. ಅಖಬಾರ್ ರಾಮೇಶ್ವರಂ ಸ್ಟೇಷನ್ ಪರ್ ಸುಬಹ ಕಿ ಟ್ರೈನ್ ಸೆ ಪೌಂಚತೆ ಥೆ. ಅಲ್ಲೇನೊಂದು ನ್ಯೂಸ್ ಪೇಪರ್ ಇದ್ವಲ್ಲ, ಅವು ಆ ರಾಮೇಶ್ವರಂ ಸ್ಟೇಷನ್ಗೆ ಬೆಳಗಿನ ಒಂದು ಟ್ರೈನ್ ಮೂಲಕ ಏನ್ ಮಾಡ್ತಿತ್ತು, ಬಂದು ತಲುಪ್ತಿದ್ದವು. ಜೋ ಪಾಂಬನ್ ಸೆ ಆತಿಥಿ. ಆ ಒಂದು ನ್ಯೂಸ್ ಪೇಪರ್ಗಳು ಪಾಂಬನ್ದಿಂದ ರಾಮೇಶ್ವರಂಗೆ ಬೆಳಗಿನ ಟ್ರೈನ್ ದಲ್ಲಿ ಬರ್ತಿದ್ದು. ಇಸ್ ಅಖಬಾರ್ ಏಜೆನ್ಸಿ ಕೋ ಅಕೇಲೆ ಶಂಸುದ್ದೀನ್ ಹಿ ಚಲಾತೆ ಥೆ. ಆ ಎಲ್ಲ ಒಂದು ನ್ಯೂಸ್ ಪೇಪರ್ಗಳ ಒಂದು ಏಜೆನ್ಸಿಯನ್ನ ಅಕೇಲೆ ಅಂದ್ರೆ ಒಬ್ಬರೇ ಆಗಿರ್ತಕ್ಕಂಥ ಶಂಸುದ್ದೀನ್ ಅವರು ನಡೆಸ್ತಿದ್ರು. ರಾಮೇಶ್ವರಂ ಮೇ ಅಖಬಾರೋं की जुमला 1000 ಪ್ರತಿಯಾ ಬಿಕ್ತಿ ಥಿ. ಆ ಚಿಕ್ಕ ಹಳ್ಳಿಯಾಗಿತ್ತು ರಾಮೇಶ್ವರಂ, ಆದ್ರೂ ಕೂಡ ಅಲ್ಲಿ ಪ್ರತಿದಿನನೂ ಕೂಡ 1000 ಪ್ರತಿಗಳಷ್ಟು ನ್ಯೂಸ್ ಪೇಪರ್ಗಳನ್ನ, ಸುದ್ದಿ ಪತ್ರಿಕೆಗಳನ್ನ ಏನಾಗ್ತಿದ್ವು ಅಂದ್ರ ಮಾರಾಟ ಆಗ್ತಿದ್ದವು. ಇವರೇ ಯಾರಪ್ಪ ಅಂದ್ರ ಅಬ್ದುಲ್ ಕಲಾಂ ಜಿ ಅವರ ಚಚೇರೆ ಭಾಯಿ ಶಂಸುದ್ದೀನ್. ಇವರು ರಾಮೇಶ್ವರಂನ ಏಕಮಾತ್ರ ವಿತರಕರಾಗಿದ್ದರು ಒಂದು ದಿನಪತ್ರಿಕೆಗಳ. ಅವರಿಗೆ ಈ ದಿನಪತ್ರಿಕೆಗಳು ಪಾಂಬನ್ದಿಂದ ರಾಮೇಶ್ವರಂಗೆ ಬೆಳಗಿನ ಟ್ರೈನ್ ನಲ್ಲಿ ಬರ್ತಿದ್ದವು. ಇವರು ಒಬ್ಬರೇ ವಿತರಕರಾಗಿದ್ದರು. ಅಷ್ಟೇ ಅಲ್ಲದೆ ಸುಮಾರು 1000 ಪ್ರತಿಗಳು ಏನಾಗ್ತಿದ್ವು ಅಂದ್ರೆ ನ್ಯೂಸ್ ಪೇಪರ್ಗಳು ಆ ಒಂದು ಚಿಕ್ಕ ಹಳ್ಳಿಯಲ್ಲಿ ಕೂಡ ಮಾರಾಟ ಆಗ್ತಿದ್ದವು. सो आगे के भाग पर इस प्रकार है बच्चों. बचपन में मेरे 3 पक्के दोस्त थे. बचपन यानी बाल्यकाल में, यानी कलाम के बाल्यकाल में 3 पक्के दोस्त थे, 3 अभिन्न अंतरंग मित्र थे. उनका नाम है बच्चों ರಾಮಾನಂದ ಶಾಸ್ತ್ರಿ, ಅರವಿಂದನ್ और ಶಿವಪ್ರಕಾಶ್. ಬಾಲ್ಯ ವಯಸ್ಸಿನಲ್ಲಿ ಕಲಾಂ ಅವರಿಗೆ 3 ಜನ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಕ್ಲೋಸ್ ಫ್ರೆಂಡ್ಸ್ ಇದ್ರು, ಅನ್ಯೋನ್ಯವಾಗಿರ್ತಕ್ಕಂಥ ಗೆಳೆಯರು. ಮೊದಲನೇದವನು ರಾಮಾನಂದ ಶಾಸ್ತ್ರಿ, ಎರಡನೇದವನು ಅರವಿಂದನ್ ಮತ್ತು ಮೂರನೇದವನು ಶಿವಪ್ರಕಾಶ್ ಅಂತ. ये तीनों ही ब्राह्मण परिवारों से थे. ಆದ್ರೆ ಈ 3 ಜನರು ಕೂಡ ಬ್ರಾಹ್ಮಣ ಕುಟುಂಬಕ್ಕೆ ಸೇರಿದವರಾಗಿದ್ರು. रामानंद शास्त्री तो रामेश्वरम मंदिर के सबसे बड़े पुजारी पक्षी लक्ष्मण शास्त्री का बेटा था. ಅದರಲ್ಲಿ ಮೊದಲಿಗನಾಗಿರ್ತಕ್ಕಂಥ ರಾಮಾನಂದ ಶಾಸ್ತ್ರಿ ಅವರು ರಾಮೇಶ್ವರಂ ಮಂದಿರದ ಹಿರಿಯ ಅರ್ಚಕರಾಗಿರ್ತಕ್ಕಂಥ ಪೂಜಾರಿ ಪಕ್ಷಿ ಲಕ್ಷ್ಮಣ್ ಶಾಸ್ತ್ರಿ ಅವರ ಮಗನಾಗಿದ್ದ. अलग अलग धर्म, पालन पोषण, पढ़ाई लिखाई को लेकर हम में से किसी भी बच्चे ने कभी भी आपस में कोई भेदभाव महसूस नहीं किया. सो ಅವರು ಕೂಡ ಒಂದು ಬ್ರಾಹ್ಮಣ ಪರಿವಾರಕ್ಕೆ ಸೇರಿದ್ರು, ಇವರು ಕೂಡ ಮುಸ್ಲಿಂ ಸಮುದಾಯಕ್ಕೆ ಸೇರಿದ್ರು. ಆದರೂ ಕೂಡ ಬೇರೆ ಬೇರೆ ಧರ್ಮ ಆಗಿರ್ಬೋದು, ಪಾಲನೆ ಪೋಷಣೆ, ಓದು ಬರಹ ಆಗಿದ್ದರೂ ಕೂಡ ಅವರು ಯಾವತ್ತೂ ಕೂಡ ಅವರಗಳ ನಡುವೆನೆ ಯಾವತ್ತೂ ಕೂಡ ಭೇದ ಭಾವದ ಒಂದು ಅನುಭವ, ಮಹಸೂಸ್ ಅಂದ್ರೆ ಅನುಭವವನ್ನ ಅವರು ಯಾವತ್ತೂ ಕೂಡ ಹೊಂದಿಲ್ಲ. ಎಲ್ಲ ಕೂಡ ಧರ್ಮದ ಒಂದು ಧಾರ್ಮಿಕ ಸಹಿಷ್ಣುತೆಯ ಭಾವನೆ ಅವರ ಕುಟುಂಬದಲ್ಲಿ ಇತ್ತು ಅಂತಕ್ಕಂಥದ್ದು ಈ ಒಂದು ಪ್ಯಾರಾಗ್ರಾಫ್ದಿಂದ ನಮಗೇನಾಗತ್ತಪ್ಪ ಅಂದರೆ ಗೊತ್ತಾಗತ್ತೆ. ಸೊ ಮುಂದಿನ ಸ್ಲೈಡ್ನಲ್ಲಿ ಅಬ್ದುಲ್ ಕಲಾಂ ಜಿ ಅವರ ಒಂದು ಕಾಲೇಜ್ ಲೈಫಲ್ಲಿ ಇದ್ದಾಗ, ಸೊ ಚಿಕ್ಕವರಿದ್ದಾಗ ಅವರು ಸೇರಿರ್ತಕ್ಕಂಥ ಒಂದು ಅನ್ಯೋನ್ಯ ಗೆಳೆಯರ ಬಳಗದ ಒಂದು ಚಿತ್ರವನ್ನು ನಾನು ಇಲ್ಲಿ ನಿಮಗೆ ತೋರಿಸಲಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ದೀನಿ. ಇದು ಕಲಾಂರವರ ಒಂದು ಬಹಳಷ್ಟು ಕ್ಲೋಸ್ ಫ್ರೆಂಡ್ಸ್, ಅನ್ಯೋನ್ಯ ಗೆಳೆಯರಿಗೆ ಇರ್ತಕ್ಕಂಥ ಒಂದು ಭಾವಚಿತ್ರ ಆಗಿತ್ತು. ಸೊ ವಿದ್ಯಾರ್ಥಿಗಳೇ, ಇಲ್ಲಿಗೆ ಈ ಪಾಠ ಮುಗೀತು. ಇನ್ನು ಮುಂದೆ ನಾವು ಅಭ್ಯಾಸ ಚಟುವಟಿಕೆಗಳಿಗೆ ಹೋಗೋಣ. ಅಭ್ಯಾಸ ಚಟುವಟಿಕೆಗಳಲ್ಲಿ ಏನೆಲ್ಲ ಇದೆ ಅನ್ಕೊಂಡನ್ನ ಚರ್ಚೆ ಮಾಡೋಣ. ಮೊದಲನೇದಾಗಿರ್ತಕ್ಕಂಥದ್ದು ಪ್ರಶ್ನೆ ಸಂಖ್ಯೆ 1, ಏಕ್ ವಾಕ್ಯ ಮೇ ಉತ್ತರ ಲಿಖಿ. ಒಂದು ವಾಕ್ಯದಲ್ಲಿ ಉತ್ತರಗಳನ್ನು ಬರೀತಕ್ಕಂಥದ್ದು. ಸೊ ಮೊದಲ ಪ್ರಶ್ನೆ ಮತ್ತು ಉತ್ತರ ಇದೆ, ಅಬ್ದುಲ್ ಕಲಾಂ ಜಿ ಕಾ ಜನ್ಮ ಕಹಾ ಹುವಾ. ಅಬ್ದುಲ್ ಕಲಾಂ ಜಿ ಅವರ ಜನ್ಮ ಎಲ್ಲಿ ಆಯಿತು? ಸೊ ಉತ್ತರ ಇರ್ತಕ್ಕಂಥದ್ದು ಅಬ್ದುಲ್ ಕಲಾಂ ಜಿ ಕಾ ಜನ್ಮ ಮದ್ರಾಸ್ ರಾಜ್ ಅಬ್ ತಮಿಳುನಾಡು ಕೆ ರಾಮೇಶ್ವರಂ ಕಸ್ಬೆ ಮೇ ಹುವಾ. ಪ್ರಶ್ನೆ 2, ಅಬ್ದುಲ್ ಕಲಾಂ ಜಿ ಬಚ್ಪನ್ ಮೇ ಕಿಸ್ ಘರ್ ಮೇ ರಹತೆ ಥೆ. ಸೊ ಅಬ್ದುಲ್ ಕಲಾಂ ಅವರು ಚಿಕ್ಕವರಿದ್ದಾಗ ಯಾವ ಮನೆಯಲ್ಲಿ ಇರ್ತಿದ್ರು? ಸೊ ಅಬ್ದುಲ್ ಕಲಾಂ ಜಿ ಬಚ್ಪನ್ ಮೇ ಪುಸ್ತೈನಿ ಘರ್ ಮೇ ರಹತೆ ಥೆ. ಪುಸ್ತೈನಿ ಅಂದ್ರೆ ಪಿತ್ರಾರ್ಜಿತವಾಗಿ ಬಂದಿರತಕ್ಕಂಥ, ಓಕೆ, ಜೋ ಪುರಾನಿ ಪೀಡಿಯೋ ಸೆ ಚಲಾ ಆತಾ ಹೋ. ಸೊ ಹಿಂದಿನ ಒಂದು ವಂಶವಾಹಿಯಾಗಿ ಪಿತ್ರಾರ್ಜಿತವಾಗಿ ಬಂದಿರತಕ್ಕಂಥ, ಬಳುವಳಿಯಾಗಿ ಬಂದಿರತಕ್ಕಂಥ ಮನೆ ಅಂತ ಕರಿತೀವಿ. ಓಕೆ. ಸೊ ಮೂರನೇ ಪ್ರಶ್ನೆ ಇದೆ, ಅಬ್ದುಲ್ ಕಲಾಂ ಜಿ ಕೆ ಬಚ್ಪನ್ ಮೇ ದುರ್ಲಭ ವಸ್ತು ಕ್ಯಾ ಥಿ. ಸೊ ಅಬ್ದುಲ್ ಕಲಾಂ ಜಿ ಅವರ ಜೀವನದಲ್ಲಿ
ದುರ್ಲಭ ಅಂದ್ರೆ ಬಹಳಷ್ಟು ಅಪರೂಪವಾಗಿರ್ತಕ್ಕಂಥ ವಸ್ತುಗಳು ಯಾವುವು? ಪುಸ್ತಕಗಳು. ಓಕೆ, ಅಬ್ದುಲ್ ಕಲಾಂ ಜಿ ಕೆ ಬಚಪನ್ ಮೇ ದುರ್ಲಭ ವಸ್ತು ಪುಸ್ತಕೆ ಥಿ. ಪ್ರಶ್ನೆ 4, ಅಬ್ದುಲ್ ಕಲಾಂ ಜಿ ಕೆ ಚಚೇರೆ ಭಾಯಿ ಕೌನ್ ಥೆ? ಸೊ ಅಬ್ದುಲ್ ಕಲಾಂ ಜಿ ಅವರ ಚಚೇರೆ ಭಾಯಿ ಯಾರು? ಸೊ ಅಬ್ದುಲ್ ಕಲಾಂ ಜಿ ಅವರ ಚಚೇರೆ ಭಾಯಿ ಶಂಸುದ್ದೀನ್. ಇನ್ನು ಪ್ರಶ್ನೆ ಸಂಖ್ಯೆ 2, 2-3 ವಾಕ್ಯೋं में उत्तर लिखिए. 2-3 ವಾಕ್ಯದಲ್ಲಿ ಉತ್ತರಗಳನ್ನು ಬರೀತಕ್ಕಂಥದ್ದು. ಮೊದಲ ಪ್ರಶ್ನೆ ಮತ್ತು ಉತ್ತರ ಬಂತು. अब्दुल कलाम का बचपन बहुत ही निश्चिंतता और सादगी में बीतने के कारण लिखिए. ಸೊ ಅಬ್ದುಲ್ ಕಲಾಂ ಜಿ ಅವರ ಬಾಲ್ಯದಲ್ಲಿ ಬಹಳಷ್ಟು ಅವರ ಜೀವನ ನಿಶ್ಚಿಂತತೆ ಮತ್ತು ಸರಳತೆಯಿಂದ ಕಳೆದು ಹೋಗಲಿಕ್ಕೆ ಕಾರಣಗಳನ್ನು ಬರೆಯಿರಿ ಅಂತ ಇದೆ. उत्तर ಇದೆ, अब्दुल कलाम जी के पिता जैनुलाब्दीन आडंबरहीन व्यक्ति थे. सभी अनावश्यक एवं आराम वाली चीजों से दूर रहते थे. आवश्यक चीजें समुचित मात्रा में उपलब्ध थी. भौतिक एवं भावनात्मक दोनों ही दृष्टि से इनका जीवन बहुत ही निश्चिंतता और सादगी में बीता. प्रश्न 2, आसी अम्मा जी अब्दुल कलाम को खाने में क्या क्या देती थी? उत्तर है, आसी अम्मा जी कलाम को खाने के लिए चावल एवं सुगंधित स्वादिष्ट सांबार, घर का बना अचार और नारियल की ताजी चटनी देती थी. प्रश्न 3, जैनुलाब्दीन नमाज के बारे में क्या कहते थे? उत्तर है, जैनुलाब्दीन नमाज के बारे में कहते थे कि जब तुम नमाज पढ़ते हो तो तुम अपने शरीर से इतर ब्रह्मांड का एक हिस्सा बन जाते हो, जिसमें दौलत, आयु, जाति या धर्म पंथ का कोई भेदभाव नहीं होता. अगला प्रश्न है बच्चों, जैनुलाब्दीन ने कौन सा काम शुरू किया? और उत्तर है, जैनुलाब्दीन ने लकड़ी की नौकाएं बनाने का काम शुरू किया. ये नौकाएं तीर्थ यात्रियों को रामेश्वरम से धनुषकोडी तक लाने ले जाने के काम आती थी. मुख्य प्रश्न 3 है. 4 या 5 वाक्यों में आपको उत्तर लिखना है और 4-5 वाक्यों में उत्तर लिखने के लिए पहला प्रश्न और उत्तर इस प्रकार है बच्चों. शमसुद्दीन अखबारों के वितरण का कार्य कैसे करते थे? ओके, उत्तर है, शमसुद्दीन कलाम जी के चचेरे भाई थे. वे रामेश्वरम में अखबारों के एकमात्र वितरक थे. अखबार रामेश्वरम स्टेशन पर पाम्बन से सुबह की ट्रेन पर आती थी. इन अखबार एजेंसी को अकेले शमसुद्दीन ही चलाते थे. रामेश्वरम में अखबारों की जुमला 1000 प्रतियां बिकती थी. आगे की गतिविधि जो है इस प्रकार है बच्चों. जो चौथा था कि इन मुहावरों पर ध्यान दीजिए, यानी यहाँ पर आपको मुहावरा दिए गए हैं, इस मुहावरों का अर्थ आपको लिखना है. ಸೊ ಮುಂದಿನ ಪ್ರಶ್ನೆ ಹೀಗಿದೆಪ್ಪ ಅಂತಂದರೆ, ಮುಹಾವರೆಗಳಿದ್ದಾವೆ, ಈ ಮುಹಾವರೆಗಳನ್ನು ನೋಡಿಕೊಂಡು ಅವುಗಳ ಅರ್ಥವನ್ನು ತಾವೇನು ಮಾಡಬೇಕು, ಬರಿಬೇಕು. ಸೊ ಮೊದಲನೇದಾಗಿತ್ತು ಪೌ ಫಟನ ಅಂತ ಇದೆ. ಸೊ ಈ ಪೌ ಫಟನಾದ ಒಂದು ಮುಹಾವರದ ಅರ್ಥ ಏನಾಗುತ್ತಪ್ಪ ಅಂದರೆ ಪ್ರಭಾತ್ ಹೋನ, ಸುಪ್ರಭಾತ್ ಹೋನ ಅಂತ ಕರಿತಾರಲ್ಲ, ಸೊ ಬೆಳಗಾಗುವುದು, ಅದು ಇತ್ತು. ಇನ್ನು ಎರಡನೇದ್ದು ಇದೆ ಕಾಮ್ ಆನ ಅಂತ ಇದೆ. ಸೊ ಕಾಮ್ ಆನ ಅಂದರೆ ಏನಪ್ಪ ಅಂತಂದರೆ ಕಾಮೆ ಆನ, ಕೆಲಸದಲ್ಲಿ ಬರುವುದು, ಇಸ್ತಮಾಲ್ ಹೋನ ಅಂದರೆ ಉಪಯೋಗಕ್ಕೆ ಬರೋದು ಅಂತಕ್ಕಂಥದ್ದು ಈ ಮುಹಾವರೆಯ ಒಂದು ಅರ್ಥ ಆಗಿತ್ತು. ಸೊ ಪ್ರಶ್ನೆ ಸಂಖ್ಯೆ 5ಕ್ಕೆ ಹೋಗೋಣ. ಅನ್ಯ ವಚನ ರೂಪಲಿಖಿ ಅಂತ ಇದೆ. ಸೊ ಇಲ್ಲಿ ಕೆಲವೊಂದಿಷ್ಟು ಏಕವಚನಗಳಿದ್ದಾವೆ, ಅವುಗಳನ್ನು ಬಹುವಚನಕ್ಕೂ ಕೂಡ ತಾವು ಬದಲಿಸಬೇಕು, ಅಥವಾ ಬಹುವಚನ ಇದ್ದಲ್ರಿ ಏಕವಚನಕ್ಕೆ ಏನು ಮಾಡಬೇಕು, ಪರಿವರ್ತನೆಯನ್ನು ಮಾಡಬೇಕು. ಸೊ ನೋಡುವ ಪ್ರಶ್ನೆ ಮತ್ತು ಉತ್ತರಗಳು ಹೀಗಿದ್ದಾವೆ. ಸೊ ಬಚ್ಚ ಇದೆ, ಬಚ್ಚ ಇದರ ಒಂದು ಅನ್ಯ ವಚನ ರೂಪ ಆಗುತ್ತೆ ಬಚ್ಚೆ. ಅದೇ ತರನಾಗಿ ಎರಡನೇದು ಗಲಿ ಇದೆ. ಸೊ ಗಲಿ ಇದರ ಒಂದು ಬಹುವಚನ ರೂಪ ಆಗುತ್ತೆ ಗಲಿಯಾ. ಸೊ ಮೂರನೇದು ಕೇಲ ಅಂತ ಇದೆ. ಸೊ ಕೇಲಾದು ಬಹುವಚನ ರೂಪ ಆಗುತ್ತೆ ಕೇಲೆ. ದೆನ್ ನಾಲ್ಕನೇದು ನೌಕಾ ಅಂತ ಇದೆ. ಸೊ ನೌಕಾದು ಇದರ ಒಂದು ಅನ್ಯವಚನ ರೂಪ ಆಗುತ್ತೆ ನೌಕಾಯೆ. ಆಮೇಲೆ ಪ್ರತಿಯ ಅಂತ ಇದೆ. ಸೊ ಪ್ರತ್ಯಯ ಇದ್ದಿದ್ದು ಅನ್ಯವಚನ ರೂಪ ಪ್ರತಿ. ಆಮೇಲೆ ಪುಸ್ತಕೆ ಅಂತ ಇದೆ. ಸೊ ಪುಸ್ತಕೆ ಇದರ ಒಂದು ಅನ್ಯವಚನ ರೂಪ ಏನಿದೆ ಆಗುತ್ತೆ ಅಂತಂದರೆ ಪುಸ್ತಕ. ಸೊ ಈ ಥರನಾಗಿ ಏನಿತ್ತಪ್ಪ ಅಂದರೆ ಕೊಟ್ಟಿರ್ತಕ್ಕಂಥ ಶಬ್ದಗಳನ್ನು ಅವುಗಳ ವಚನಗಳನ್ನು ನಾವೇನು ಮಾಡಬೇಕಾಗಿತ್ತು, ಬದಲಿಸಬೇಕಾಗಿತ್ತು. ಸೊ ಇಷ್ಟಿತ್ತು. ಆಮೇಲೆ ಇನ್ನು ಮುಂದಿನಕ್ಕೆ ಹೋಗೋಣ. ವಿಲೋಮ ಶಬ್ದ ಲಿಖಿ ಅಂತ ಒಟ್ಟು ತಮಗೆ ಇಲ್ಲಿ 6 ವಿಲೋಮ ಶಬ್ದಗಳನ್ನು ಕೊಟ್ಟಿದ್ದಾರೆ. ಆ 6 ವಿಲೋಮ ಶಬ್ದಗಳನ್ನು ತಾವೇನು ಮಾಡಬೇಕು, ಅವುಗಳಿಗೆ ವಿರುದ್ಧವಾಗಿ ಅರ್ಥವನ್ನು ಕೊಡ್ತಕ್ಕಂಥ ಶಬ್ದಗಳನ್ನು ಬರಿಬೇಕಾಗಿತ್ತು. ಸೊ ಮೊದಲನೇದು ಬಹುತ್ ಅಂತ ಇದೆ. ಸೊ ಬಹುತ್ ಇದರ ವಿಲೋಮ ಶಬ್ದ ಬಂದ್ಬಿಟ್ಟು ಕಮ್ ಅಂತದ್ದು. ಸೊ ಎರಡನೇದು ಶಾಮ್ ಇದೆ. ಶಾಮ್ ಇದರ ಒಂದು ವಿಲೋಮ ಶಬ್ದ ಸುಬಹ. ನೆಕ್ಸ್ಟ್ ಸಫಲ ಇದೆ. ಸೊ ಸಫಲ ಇದರ ವಿಲೋಮ ಶಬ್ದ ಎರಡಾಗತ್ತೆ ಅಸಫಲ ಅಥವಾ ವಿಫಲ ಅಂತೀವಿ. ನಾಲ್ಕನೇದು ಅಚ್ಛ ಇದೆ. ಅಚ್ಛಾದ ವಿಲೋಮ ಶಬ್ದ ಬುರಾ. ಐದನೇದು ಬಡ ಇದೆ. ಬಡಾದ ವಿಲೋಮ ಶಬ್ದ ಛೋಟ. ಆರನೇದು ಅಪ್ನಾ ಅಂತ ಇದೆ. ಸೊ ಅಪ್ನಾ ಇದರ ಒಂದು ವಿಲೋಮ ಶಬ್ದ ಪರಾಯ. ಇಷ್ಟಿತ್ತು ಪ್ರಶ್ನೆ ಸಂಖ್ಯೆ 4ರಲ್ಲಿ ವಿಲೋಮ ಶಬ್ದಗಳನ್ನು ಬರೀತಕ್ಕಂಥದ್ದು.
ಪ್ರಶ್ನೆ ಸಂಖ್ಯೆ 7ಕ್ಕೆ जोड़कर लिखा गया है. ಆಲ್ರೆಡಿ ಇಲ್ಲಿ ಉತ್ತರಗಳನ್ನು ನಾನು ಏನು ಮಾಡಿದ್ದೀನಿ ಜೋಡಿಸಿ ತಮಗೆ ಕೊಟ್ಟಿದ್ದೀನಿ. ಒಟ್ಟು 5 ಪ್ರಶ್ನೆಗಳು ಅದಲ್ಲಿದ್ದಾವೆ. ಆದಲ್ಲಿ 6 ವಿಕಲ್ಪಗಳಿದ್ದಾವೆ. ಅವುಗಳನ್ನು ಅದಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನು ಆದಲ್ಲಿರ್ತಕ್ಕಂಥ ವಿಕಲ್ಪಗಳನ್ನು ಸರಿಯಾಗಿ ಆರಿಸಿ ಅದರ ಮುಂದೆನೆ ಬರೀತಕ್ಕಂಥದ್ದು. ಸೊ ಮೊದಲ ಪ್ರಶ್ನೆ ಇತ್ತು ಮೇರಾ ಪಿತಾ. ಸೊ ಸರಿಯಾದ ಉತ್ತರ ಬಂದ್ಬಿಟ್ಟು ಜೈನುಲಾಬ್ದೀನ್. ಮದ್ರಾಸ್ ರಾಜ್ಯ ಅಂತಿದೆ, ಅದರ ಉತ್ತರ ಬಂದ್ಬಿಟ್ಟು ತಮಿಳುನಾಡು. शमसुद्दीन ಇದೆ, उत्तर चचेरे भाई. फिर चौथा अहमद जलालुद्दीन है और अहमद जलालुद्दीन थे कि अब्दुल कलाम जी के अंतरंग मित्र. फिर 5वां और अंतिम प्रश्न बच्चों पक्का दोस्त, यानी कलाम जी के पक्का दोस्त थे रामानंद शास्त्री. इस प्रकार 5 प्रश्नों को अस्तंभ में दिए गए थे. इन्हीं स्तंभों के विकल्पों को आ से चयन कर क्या करना था कि बच्चों आपको लिखना था. आगे चलेंगे. जो अगला गतिविधि है बच्चों रिक्त स्थानों की पूर्ति कीजिए. वहाँ पर आपको खाली जगह है, उस खाली जगह को क्या करना है कि उचित शब्द से भरकर उन स्थानों को पूर्ति करना है, वाक्य में लिखना है. पहला प्रश्न था आसी अम्मा उनकी आदर्श डैश थी, यानी आसी अम्मा उनकी आदर्श जीवन संगिनी. जो फर्स्ट आंसर है जीवन संगिनी थी. सेकंड क्वेश्चन रामेश्वरम प्रसिद्ध डैश है, और रामेश्वरम प्रसिद्ध तीर्थ स्थल है. उत्तर था कि तीर्थ स्थल. तीसरा प्रश्न पुजारी लक्ष्मण शास्त्री और पिताजी के डैश थे, और पुजारी पक्षी लक्ष्मण शास्त्री और शास्त्री मेरे पिताजी के अभिन्न मित्र थे. आंसर है अभिन्न मित्र. प्रश्न 4 है अखबार एजेंसी को अकेले शमसुद्दीन ही चलाते थे. द फोर्थ आंसर इज शमसुद्दीन. फिफ्थ है अहमद जलालुद्दीन की डैश के साथ शादी हो गई, यानी अहमद जलालुद्दीन की शादी जोहरा यानी कलाम की बड़ी बहन जोहरा के साथ शादी हो गई. अगला चलेंगे एक्सरसाइज 9 पर है अनुरूपता है. पहले 2 शब्दों को संबंध को जानकर आपको तीसरा शब्द का संबंध लिखना था. यहाँ पर उत्तर लिखा गया है. गांधी जी राष्ट्रपिता है, फिर अब्दुल कलाम जी राष्ट्रपति उपाधि पर है. जलालुद्दीन जीजा, फिर शमसुद्दीन चचेरे भाई है. अगला प्रश्न ट्रेन भू यात्रा, फिर नौका जल यात्रा. हिंदू मंदिर है, फिर इस्लाम मस्जिद. प्रश्न 10 है सही शब्दों से लेकर आपको खाली स्थान को भरना था. नीचे आपको 4 विकल्प दिए गए. 4 विकल्प में से सर्वाधिक उचित विकल्प को चयन कर लिखना था. पहला प्रश्न और उत्तर है अब्दुल कलाम का जन्म डैश में हुआ. उसमें विकल्प थे कि चेन्नई, बेंगलुरु, रामेश्वरम, श्रीरंगम, लेकिन उत्तर है ई रामेश्वरम. दूसरा है रामेश्वरम प्रतिष्ठित डैश मंदिर है. अ विष्णु, आ अयप्पा, ई हनुमान, ई शिव. उत्तर है कि ई शिव. तीसरा प्रश्न था जैनुलाब्दीन की दिनचर्या डैश के पहले शुरू होती थी. अ पाँव फटने, आ सूर्यास्त, ई दोपहर, ई शाम. पाँव फटने अ. चौथा प्रश्न है अहमद जलालुद्दीन अब्दुल कलाम को डैश कहकर पुकारा करते थे. अ अब्दुल, आ आज़ाद, ई राष्ट्रवादी, ई कलाम. द ऑप्शन इज आ आज़ाद इज द राइट आंसर. आपको 11 में से वाक्यों में प्रयोग करना था. आपको सरल ही वाक्यों को प्रयोग कीजिए. उदाहरण वहाँ पर जीवन संगिनी है, आशिया अम्मा जैनुलाब्दीन की जीवन संगिनी थी. ओके, इस प्रकार आपको छोटे वाक्यों में प्रयोग कीजिए. अब मैं यहाँ पर आया हूँ कि 12 पर पर्यायवाची शब्द लिखने के लिए. एक ही अर्थों को समान अर्थ देने वाले शब्द इस प्रकार है. घर के लिए पर्यायवाची शब्द है सदन, भवन, धाम, निकेतन, निवास, ग्रह. उसी प्रकार है बुनियाद को जड़, मूल, नींव, आधार, स्थापना. शाम के लिए सायंकाल है, गोधूली, सांझ, संध्या. फिर शरीर के लिए देह, तनु, काया, कलेवर, अंग, गात, तन. फिर दोस्त के लिए है भीत, मित्र, सखा, सहचर. यार भी कहते हैं ना दोस्त के लिए. ओके, इस प्रकार पर्यायवाची शब्द आपको लिखना था. आगे चलेंगे. भाषा ज्ञान है. फिर भाषा ज्ञान में पहला प्रश्न था कि उदाहरण के अनुसार प्रेरणार्थक क्रिया शब्दों को आपको लिखना है. यानी यहाँ पर एक उदाहरण दिया गया है और उसी उदाहरण को लेकर आपको क्या करना था कि प्रथम प्रेरणार्थक क्रिया शब्द में बदलना है. वहाँ पर एक उदाहरण है पढ़ना है. फिर पढ़ना का प्रथम प्रेरणार्थक क्रिया शब्द बनता है पढ़ाना. पढ़ना, पढ़ाना, आना प्रत्यय लगाना. फिर देखना, दिखाना, सुनना, सुनाना. फिर करना, कराना, जगना, जगाना. भेजना, भिजाना, चलना, चलाना. ठीक है. और 7वां है बैठना है. बैठना का प्रथम प्रेरणार्थक क्रिया शब्द
बिठाना होता है। फिर रोना का रुलाना। फिर 9वां धोना है, धोना का प्रथम प्रेरणार्थक शब्द धुलाना। फिर देना का दिलाना। आगे चलेंगे बच्चों, विगत वर्ष के परीक्षा में प्रश्न। इस लेसन से प्रीवियस ईयर में कौन कौन से प्रश्न पूछा गया है, बहुत ही इंपॉर्टेंट प्रश्नों को लेकर आया हूँ। देखिए, पहला प्रश्न पूछा गया था कि 2019 अप्रैल में 2 अंक के लिए कलाम को जैनुल आबदीन ने नई दुनिया का बोध कैसे कराया। और उसी प्रकार जून 2019 में 1 अंक के लिए प्रश्न पूछा गया था कि अब्दुल कलाम जी के पिता कैसे व्यक्ति थे। थर्ड है, जैनुल आबदीन नमाज के बारे में क्या कहते थे। फिर प्रश्न पूछा गया था कि 2 अंक के लिए जो जून 2019 में। और आगे है, रामानंद शास्त्री पक्षी लक्ष्मण शास्त्री है, अब्दुल कलाम डैश अनुरूपता में जून 2020 में 1 अंक के लिए प्रश्न पूछा गया था। फिर 5वां प्रश्न है, आसिया माँ कलाम जी को खाने में क्या क्या देती थी। जून 2020 में 2 अंक के लिए प्रश्न पूछा गया था। फिर नौकाएं बनाने वाले जलालुद्दीन है, अखबारों का वितरक डैश। ये सितंबर 2020 में 1 अंक के लिए प्रश्न पूछा गया था। इस प्रकार प्रश्न पूछा गया था प्रीवियस ईयर एग्जामिनेशन में। और भी एक प्रश्न है कि जलालुद्दीन कलाम के किन किन विषयों के बारे में बताते थे। ये भी सितंबर 2020 में 2 अंक के लिए प्रश्न पूछा गया था। यहाँ पर मैंने आपको प्रीवियस ईयर के जो एग्जामिनेशन में हुए पूछे गए प्रश्न के बारे में मैं यहाँ पर आपको विषय को बताने के लिए प्रयास किया। फिर यहाँ तक वीडियो को साथ जुड़े रहने के लिए धन्यवाद। और भी नई वीडियो के लिए चैनल को सब्सक्राइब कर सकते हैं। वीडियो अच्छा है तो लाइक कीजिए और आपके राय सुझाव को आप कमेंट बॉक्स में लिखने के लिए ना भूलिए। ओके, मिलेंगे और भी एक नए